ಈ ಕಾಯಿನ ನಾವು ಈಗ ವೆಯ್ಟ್ ಮಾಡಿ ನೋಡೋಣ. 250 ಗ್ರಾಮ್ ಇದೆ. 4 ಕಾಯಿ ಆದ್ರೆ 1 kg ಆಗುತ್ತೆ. ಫಿನಿಶಿಂಗ್ ಮಾತ್ರ ಭಯಂಕರ ಫಿನಿಶಿಂಗ್ ಇದೆ. ನೀರು ಎಷ್ಟು ಕಡಿಮೆ ಕೊಟ್ಟರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ. 2 ದಿನಕ್ಕೆ ಒಂದ್ಸಲ ಒಂದು ಅರ್ಧ ಗಂಟೆ ಬಿಡ್ತೀವಿ. ಈ ಕಡೆ ಒಂದು 4 ಲೀಟರ್, ಈ ಕಡೆ ಒಂದು 4 ಲೀಟರ್ ಬೀಳ್ತದೆ ನೀರು. 8 ಲೀಟರ್ ಗಿಡಕ್ಕೆ ಸಾಕದು. ಪರಾಗಸ್ಪರ್ಶ ಬೇಕು ಅಂತಂದ್ರೆ ಡೋರ್ ಸೆಟ್ ಗೋಲ್ಡನ್ ಹಾಕ್ಲೇಬೇಕಾಗತ್ತೆ. ಕಾಯಿಗಳ ಸಂಖ್ಯೆ ನೋಡಬಹುದು ನೀವು. 7 ಇಂದ 8 kg ಕಾಯಿ ಇದೆ. ಇಷ್ಟು ಚಿಕ್ಕ ಗಿಡ ಇದು. 1 ವರ್ಷನೂ ತುಂಬಿಲ್ಲ ಇದು. ದಾಳಿಂಬೆಕ್ಕಿಂತ ನಿಮಗೆ 70% ಮೇಂಟೆನೆನ್ಸ್ ಕಡಿಮೆ ಇದೆ. ರ್ಯಾಲಿ ಸಿಸ್ಟಮ್ ಮಾಡ್ತಾ ಇದ್ವಿ, 4 ಲೇಯರ್ ಮಾಡ್ತಾ ಇದ್ವಿ. ಇದು ಡಿವೈಡ್ ಮಾಡ್ತೀವಿ. ಇದರ ಮೇಲೆ ಒಂದು, ಈ ಕಡೆ ಒಂದು ಬಾರ ಅನ್ನೋದನ್ನ ತಡಿತಾ ಇದೆ. ನಮಸ್ಕಾರ, ನನ್ನ ಹೆಸರು ಪೇರಂ ಚಕ್ರಪಾಣಿ ಯಾದವ್ ಅಂತ. ನಾನು ಒಬ್ಬ ಹಾರ್ಟಿಕಲ್ಚರಿಸ್ಟ್. ಈ ವಿಡಿಯೋದಲ್ಲಿ ನಾನು ಆಪಿಲ್ ಬಗ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ನರ್ಸರಿ ಹೆಸರು ಬಂದು ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ ಅಂತ. ಚಿಕ್ಕಬಳ್ಳಾಪುರದಿಂದ 20 ಕಿಲೋಮೀಟರ್ ಪೇರೇಸಂದ್ರ ಅಂತ. ಇದು ಪೇರೇಸಂದ್ರ ಹತ್ರ ಸಾದ್ಲಿ ಕ್ರಾಸ್ ಅಂತ, ಬೆಂಗಳೂರು ಟು ಹೈದರಾಬಾದ್ ನ್ಯಾಷನಲ್ ಹೈವೇ ಮೇಲೆ ಇರುತ್ತೆ. ನಾನು ಇಲ್ಲಿ ಆ್ಯಪಿಲ್ ಗಿಡಗಳನ್ನ ನಾಟಿ ಮಾಡಿದ್ದೀವಿ. ಆ್ಯಪಿಲ್ ಗಿಡಗಳನ್ನ ಅನ್ನ ವೆರೈಟಿ 1, HRM 99, ಡೋರ್ ಸೆಟ್ ಗೋಲ್ಡನ್ 3 ವೆರೈಟಿಗಳು ನಾಟಿ ಮಾಡಿದ್ದೀನಿ. ಆದರೆ ಈ ಸಲ ಒಂದು ಹೊಸ ವೆರೈಟಿನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು M-1 ಅನ್ನ ಹರ್ಮನ್ ಡೋರ್ ಸೆಟ್ 3 ವೆರೈಟಿಗಳನ್ನ ಹಾಕಿದ್ದೀನಿ. ಇದು ನಾಟಿ ಮಾಡಿ ಈಗ 1 ವರ್ಷ ಗಿಡ. ಇದು 1 ವರ್ಷ ಇನ್ನೂ ತುಂಬಿಲ್ಲ ಇದು. ಓಕೆ, ಇದು 1 ವರ್ಷಕ್ಕೆ ಈ ಥರ ಫಸಲು ಅನ್ನೋದು ಬಂದಿದೆ. ಆ್ಯಕ್ಚುಲಿ ಬಂದು ಆ್ಯಪಿಲ್ ಗಿಡಗಳು ಅನ್ನೋದು ಡಿಸೆಂಬರಲ್ಲಿ ಕಟಿಂಗ್ ಮಾಡಿರಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬರುತ್ತೆ. ಇದು ಆ್ಯಕ್ಚುಲಿ ಒಂದು ವರ್ಷಕ್ಕೆ 2 ಬೆಲೆ ಬರ್ತಾ ಇದೆ. ಓಕೆ, ಇಡೀ ವರ್ಷ ಬರ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಖುಷಿ ಪಡೋಂಥ ವಿಷಯ ಏನಪ್ಪ ಅಂತಂದರೆ ವರ್ಷಕ್ಕೆ 2 ಬೆಲೆ ಬರ್ತಾ ಇದೆ. ಓಕೆ, ಫಸ್ಟ್ ಬಂದು ಡಿಸೆಂಬರಲ್ಲಿ ಕಟಿಂಗ್ ಮಾಡಿದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಬರ್ತಾ ಇದೆ. ಜುಲೈಯಲ್ಲಿ ಕಟಿಂಗ್ ಮಾಡಿರೋದು ನವಂಬರ್ ಡಿಸೆಂಬರಲ್ಲಿ ಬರ್ತಾ ಇದೆ ನಮಗೆ. ಈಗ ನೋಡ್ಬೋದು ಎಷ್ಟು ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡ್ಬೋದು. ಸೈಜ್ ವೇರಿಯೇಷನ್ ನೋಡ್ಬೋದು ನೀವು. ಒಂದು ಕಾಯಿ ಅನ್ನೋದು ನೋಡಿ, ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಕಾಯಿ ಅನ್ನೋದು ಚಿಕ್ಕದಾಗಿ ಸ್ವಲ್ಪ ಕಲರ್ ಬಂದು ಬೇಗ ಹಣ್ಣಾಗತ್ತೆ. ಈ ಕಡೆ ನೋಡ್ಬೋದು, ಈ ರೆಂಬೆಗೆ ನೀವು ನೋಡ್ಬೋದು ಒಂದು ಅಟ್ಲೀಸ್ಟ್ ಏನಿಲ್ಲ 200 ಇಂದ 250 ಗ್ರಾಮ್ ಸೈಜ್ ಇದೆ ಕಾಯಿ ಇದು. ಈ ನೀವು ಹಿಂದ್ಗಡೆ ನೋಡ್ಬೋದು ನೀವು. ಇದಕ್ಕೂ ನಾವು ಒಂದೇ ಕಾಯಿನ ಬಿಟ್ಟಿದ್ದೀವಿ. ಇದು 200 ಇಂದ 250 ಗ್ರಾಮ್ ಮೇಲೇನೇ ಇದೆ ವೇಟ್ ಇದು. ಈಗ ಬೇಕಾದ್ರೆ ಇದನ್ನ ಕಟಿಂಗ್ ಮಾಡಿ ಬೇಕಾದ್ರೆ ತೂಕ ಮಾಡಿ ತೋರ್ಸೋಣ. ಇದು ಈ ಕಾಯಿನ ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ನೋಡ್ಬೋದು ನೀವು. ಈ ಕಾಯಿ ವೆಯ್ಟ್ ನೋಡೋಣ. ನೋಡಿ, 250 ಗ್ರಾಮ್ ಇದೆ. ಅಂದರೆ 4 ಕಾಯಿ ಆದರೆ 1 kg ಆಗುತ್ತೆ. ಯಾರು ಎಲ್ಲಿದ್ದು ಕಲರ್ ಬರೋಂಥ ಕಲರ್ ಬಂದಿರೋದನ್ನ ತೋರಿಸ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಬಂದು ಇದು ಹರ್ಮನ್ 99 ಇದು. ಓಕೆ, ಇನ್ನು ಮೆಚ್ಯೂರ್ಡ್ ಆಗಬೇಕಿದು. ಓಕೆ, ಇವಾಗ ಈ ಕಡೆ ಕಲರ್ ಬಂದಿದೆಲ್ಲ. ಓಕೆ, ಈ ಕಡೆ ಕಲರ್ ಬರಬೇಕಂದ್ರೆ ಇನ್ನು ಮೆಚ್ಯೂರ್ಡ್ ಆಗಬೇಕು. ಆಲ್ಮೋಸ್ಟ್ ಇನ್ನು 20 ಡೇಸ್ ಇರಬೇಕು ಗಿಡದ ಮೇಲೆ ಕಾಯಿ ಇದು. ಓಕೆ, ಇದು ನೋಡ್ಬೋದು 250 ಗ್ರಾಮ್ ಇದೆ. ಇಲ್ಲಿ ನೋಡ್ಬೋದು ನೀವು. ಈ ಕಡೆ ನೋಡಿದಿರಲ್ಲ, ಇದು ಕಲರ್ ಅನ್ನೋದನ್ನ ಸೈಜ್ ಕಡಿಮೆ ಬರ್ತದೆ, ಕಲರ್ ಬರ್ತದೆ. ಏನಕ್ಕೆ ಅಂತಂದ್ರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಇರುವಾಗ ಏನಾಗತ್ತೆ ಅಂತಂದ್ರೆ ಕಲರ್ ಆಟೋಮೆಟಿಕ್ ಬೇಗ ಬಂದ್ಬಿಡ್ತದೆ. ಕಾಯಿಗಳ ಸಂಖ್ಯೆ ಕಡಿಮೆ ಇರುವಾಗ ಏನಾಗ್ತದೆ ಕಲರ್ ಅನ್ನೋದು ಜಾಸ್ತಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ, ಇದು ಅನ್ನ ವೆರೈಟಿ. ಇದು ನೋಡ್ತಾ ಇದ್ರಲ್ಲ, ಇದು ಫುಲ್ಲು ಕಲರ್ ಬಂದಿದೆ ನೋಡಿ. ಇದು ಅನ್ನ ವೆರೈಟಿ. ಈ ಅನ್ನ ವೆರೈಟಿನ ಒಂದು ಕಾಯಿನ ನಾವು ಕಟ್ ಮಾಡ್ತೀವಿ. ಇನ್ನೊಂದು ಕಾಯಿ ಇದು ಅನ್ನ ವೆರೈಟಿ. ಇದು ಸೂರ್ಯ ಬೆಳಕು ನೋಡಿ, ಸೂರ್ಯ ಬೆಳಕು ಬೀಳಿದ ಮೇಲೆ ಆಟೋಮೆಟಿಕ್ ಕಲರ್ ಜನರೇಟ್ ಆಗುತ್ತೆ. ಓಕೆ, ಲಾಸ್ಟ್ ವೀಕ್ ಒಂದು ವೀಕ್ ಫುಲ್ ವಾತಾವರಣ ತಂಪಿತ್ತು. ಅದನ್ನ ಇವಾಗ ಕಲರ್ ಅನ್ನೋದನ್ನ ಆಟೋಮೆಟಿಕ್ಲು ಬರ್ತಾ ಇದೆ ನೋಡಿ. ನೋಡಿ, ಆಲ್ಮೋಸ್ಟ್ ನಿಮಗೆ 80% ಕಲರ್ ಬಂದಿದೆ. ನೋಡಿ, ಇದನ್ನ ವೇಟ್ ಮಾಡೋಣ. ನೋಡಿ ಎಷ್ಟಿದ್ದು, 250 ಗ್ರಾಮ್ ಇದೆ. ಎಷ್ಟಿದೆ? 500 ಗ್ರಾಮ್ ಇದೆ. ಇಲ್ಲಿ ನೋಡೋಣ, 750 ಗ್ರಾಮ್. ಒಂದೊಂದು ಸೇಬು ಹಣ್ಣುಗಳು 250 ಗ್ರಾಮ್ ಇದೆ. ಪಕ್ಕ 100% ಇದು. ಹೌದು, ಇನ್ನು 15 ದಿವಸ ಬೇಕದು. ಫುಲ್ ಕಲರ್ ಬರ್ಬೇಕಂದ್ರೆ ಇನ್ನು 15 ಡೇಸ್ ಬೇಕಾಗತ್ತೆ. ಇನ್ನು ಅದು ಫಿನಿಶಿಂಗ್ ಮಾತ್ರ ಭಯಂಕರ ಫಿನಿಶಿಂಗ್ ಇದೆ. ಏನ್ ಕೊಟ್ಟಿದೀವಲ್ಲ ಸೀಡ್ಲಿಂಗ್ ಮೇಲೆ ಗ್ರಾಫ್ಟಿಂಗ್ ಮಾಡಿರಕ್ಕಂತ ಅನ್ನ ಹರ್ಮನ್ ಡೋರ್ ಸೆಟ್ ಏನಿದೆಲ್ಲ ಅದು 2 ವರ್ಷ ಬೇಕು. ಸೈಜ್ ಬರಬೇಕು ಅಂತಂದ್ರೆ ಕಾಯಿ ದಪ್ಪ ಬರಬೇಕು, ಕಲರ್ ಬರಬೇಕು, ಫಿನಿಶಿಂಗ್ ಬರಬೇಕಂದ್ರೆ 2 ವರ್ಷ ಬೇಕು. ಈ M-1 ರೂಟ್ ಸ್ಟಾಕ್ ಏನಿದೆಲ್ಲ ಅನ್ನ ವೆರೈಟಿ ಹರ್ಮನ್ ಡೋರ್ ಸೆಟ್ ಏನಿದೆಲ್ಲ ಇದು ಮೊದಲನೇ ವರ್ಷನೇ ಕಲರು ಮತ್ತೆ ಶೈನಿಂಗು 100% ಬರುತ್ತೆ. ತುಂಬಾ ರುಚಿ ಇರುತ್ತೆ ಕಾಯಿ ಇದು. ನೋಡಿ, ಒಂದು ಕಾಯಿನ ಕಟ್ ಮಾಡ್ತಾರೆ ನಿಮ್ಮ ಮುಂದೆ. ಇದು M-1 ಅನ್ನ ವೆರೈಟಿ. ಇದು ನೋಡಿ, ಯಾವುದೇ ರೀತಿ ಬೀಜಗಳು ಕಾಣಿಸ್ತಾ ಇಲ್ಲ. ತೂಕನೂ ಚೆನ್ನಾಗಿದೆ, ಕಲರ್ ತುಂಬಾ ಅದ್ಭುತವಾಗಿದೆ, ತುಂಬಾ ಟೇಸ್ಟೂ ಇದೆ. ಒಂದು ಪೀಸ್ ಕಟ್ ಮಾಡಿ ನಿಮಗೆ ಕೊಡ್ತೀನಿ, ಒಂದು ಟೇಸ್ಟ್ ಮಾಡಿ. ಈ ಟೇಸ್ಟ್ ಸಖತ್ತಾಗಿದೆ ಸರ್. ಈ ಆಪಿಲ್ ಗಿಡಗಳನ್ನು 600 ಗಿಡಗಳು ಹಾಕಿದ್ದೀನಿ. 600 ಗಿಡಗಳಲ್ಲಿ M-1 ಅನ್ನೋದನ್ನ ಇದು 400 ಗಿಡಗಳು ಹಾಕಿದ್ದೀನಿ. ಓಕೆ, 300 ಗಿಡಗಳು ಬಂದು ನಾ ಅನ್ನ ಹರ್ಮನ್ ಡೋರ್ ಸೆಟ್ ಅನ್ನೋದನ್ನ ಸೀಡ್ಲಿಂಗ್ ಮೇಲೆ ಗ್ರಾಫ್ಟಿಂಗ್ ಮಾಡಿರೋದನ್ನ ಅದನ್ನ ಹಾಕಿದ್ದೀನಿ. ಓಕೆ, M-1 ಅನ್ನೋದು ಈ ಥರ ಬರುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಯಾಕಂದ್ರೆ ಫಸ್ಟ್ ನಾವು ಟ್ರಯಲ್ ಮಾಡೋಣ ಅಂದ್ಬಿಟ್ಟು ನಾನು 10x5 ಮಾಡಿದೆ. ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಗೆ 10 ಅಡಿ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ನಾನು. ಆಮೇಲೆ ಒಂದು 5 ತಿಂಗಳಾದ್ಮೇಲೆ ಒಂದು ಹಣ್ಣು ಬಂತು ನನಗೆ. ಈ ಥರ ಹಣ್ಣು ಬಂತು, ಫುಲ್ ಕಲರ್ ಬಂತು, ಕಲರ್ ಫುಲ್ ಜನರೇಟ್ ಆಗಿತ್ತು ಕಲರ್. ಇದು ಈ ಥರ ಕಲರ್ ಬಂದಿತ್ತು ಫುಲ್ ನನಗೆ. ಈ ಥರ ಕಲರ್ ಬಂದ ಮೇಲೆ ನನಗೆ ಖುಷಿ ಆಯಿತು. ಓಹೋ, ಕಲರ್ ಬರ್ತಾ ಇದೆ, ಇದು ಕಾಯಿ ದಪ್ಪ ಬರ್ತಾ ಇದೆ, ರೌಂಡ್ ಶೇಪ್ ಬರ್ತಾ ಇದೆ,
ಚೆನ್ನಾಗಿದೆ ಅಂದ್ಬಿಟ್ಟು ನಾನೇ ಮಾಡಿದೆ, ತಿರ್ಗಿ 5 ಅಡಿಗೆ ಒಂದು ಮಾಡಿದೆ, ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 5 ಅಡಿ ಮಾಡಿದ್ದೀನಿ. ಅಂದರೆ ರೈತರು ಈ ಥರ ಮಾಡಬಾರ್ದು, ಯಾಕಂದರೆ ನಾವು ಇದಕ್ಕೆ ವೀಡ್ ಮ್ಯಾಟ್ ಹಾಕ್ತೀವಿ, ಆ ಕಳೆ ಬರಬಾರ್ದು ಅಂತ. ರೈತರು ಇದೇ ಥರ ಮಾಡಿದ್ರೆ ಕಳೆಗೆ ತುಂಬ ಸಮಸ್ಯೆ ಆಗುತ್ತೆ. ಅದರಿಂದ ನೀವು 10x5 M1 ಹಾಕಂಗಿದ್ರೆ, ಇಲ್ಲ ಬರೀ ನೀವು ಹಾಟ್ ಕ್ಲೈಮ್ಯಾಟದ ಅರ್ಮನ್ ಡೋರ್ ಸೆಟ್ ಮಾಡಂಗಿದ್ರೆ ನೀವು ಗಿಡದ ಗಿಡಕ್ಕೆ 10 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿಕೊಂಡು 430 ಗಿಡಗಳು ನಾಟಿ ಮಾಡ್ಕೋಬೋದು. ಓಕೆ, ಗಿಡ ನಾಟಿ ಮಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಬಾರ್ದು. ಗುಂಡಿ ಮಾತ್ರ 1.5 ಅಡಿ ಉದ್ದ, ಅಗಲ, ಆಲ ಎಲ್ಲ ಬಂದು 1.5 ಅಡಿ ಗುಂಡಿ ತೋಡಿ ಅದ್ರ ಒಳಗಡೆ ಬೇವಿನ ಹಿಂಡಿ, ಟ್ರೈಕೋಡರ್ಮಾ ವಿರಿಡಿ, ಹೊಂಗೆ ಹಿಂಡಿ, ಇಲ್ಲ ಎರೆಹುಳ ಗೊಬ್ಬರ ಸಿಕ್ಕಿದ್ರೆ ಎರೆಹುಳ ಗೊಬ್ಬರ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು. ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಯಾವುದೇ ರೀತಿ ಹಾಕಬಾರ್ದು. ಅದು ಹಾಕಿದ್ರೆ ಏನಾಗುತ್ತೆ, ಗಿಡ ಡ್ಯಾಮೇಜ್ ಆಗುತ್ತೆ. ಇನ್ನೊಂದು ನೀರು, ಮತ್ತು ಈ ಆ್ಯಪಲ್ ಗಿಡಕ್ಕೆ ಆಪೋಸಿಟ್ಟು ನೀರು ಜಾಸ್ತಿ ಕೊಡಬಾರ್ದು. ನೀರು ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ತುಂಬ ಗಿಡನೂ ಡ್ಯಾಮೇಜ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಡಿಪ್ಪರ್ ಏನು ಮಾಡಿದ್ದೀವಿ ಅಂತಂದರೆ, ಫಸ್ಟ್ ನಾವು ಇಲ್ಲಿ ಗಿಡದ ಬಡ್ಡಿ ಹತ್ರ ಹಾಕಿದ್ವಿ. ನಾವು ಇಲ್ಲಿ ಬಡ್ಡಿ ಹತ್ರ ಹಾಕಿ ಒಂದು 4-5 ತಿಂಗಳಾದ್ಮೇಲೆ ನೋಡಿ, ಈ ಬಡ್ಡಿಯಿಂದ 1 ಅಡಿ ದೂರದಲ್ಲಿ ಒಂದು ಹಾಕಿದ್ವಿ, ಈ ಕಡೆ ಬಂದು 1 ಅಡಿ ದೂರದಲ್ಲಿ ಒಂದು ಹಾಕಿದ್ವಿ ನಾವು. ಈ ರೀತಿ ಮಾಡೋದ್ರಿಂದ ಗಿಡ ಅನ್ನೋದು ಡ್ಯಾಮೇಜ್ ಆಗೋದಿಲ್ಲ. ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂದರೆ, ಗಿಡದ ಬಡ್ಡಿ ಹತ್ರ ಹಾಕ್ತಾರೆ, 2-3 ಅವರ್ ನೀರು ಬಿಡ್ತಾರೆ. ನೋಡಿ, ನೀರು ಇದಕ್ಕೂ ತುಂಬ ಆಪೋಸಿಟ್ಟು. ನೀರಿನ ಸಂಖ್ಯೆ ಎಷ್ಟು ಕಡಿಮೆ ಬಿಡ್ತಾರಲ್ಲ ಅಷ್ಟೊಂದು ಗಿಡ ಅನ್ನೋ ಡೆವಲಪ್ಮೆಂಟ್ ಆಗುತ್ತೆ. ಸುಮಾರು ಜನ ರೈತರಿಗೆ ನಾನು ಕೈ ಮುಗಿದು ಬೇಡ್ಕೊತಿದ್ದೆ, ನೀರು ಅನ್ನೋದು ಕಡಿಮೆ ಕೊಡಬೇಕು. ನೀರು ಎಷ್ಟು ಕಡಿಮೆ ಕೊಟ್ಟರೆ ಅಷ್ಟೊಂದು ಗಿಡನೂ ಬಾಳಿಕೆ ಬರುತ್ತೆ. ಸುಮಾರು ಜನ ರೈತರು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ಸರ್ ನಾನು ಗಿಡ ಸ್ವಲ್ಪ ಹಾಲಾದ ತಕ್ಷಣ ಫೋನ್ ಮಾಡ್ತಾರೆ, ಸರ್ ನಮ್ಮ ಗಿಡ ಇದ್ದಕ್ಕಿದ್ದಂಗೆ ಸತ್ತೋಗ್ತಾ ಇದೆ, 9 ತಿಂಗಳಾಗಿದೆ, 10 ತಿಂಗಳಾಗಿದೆ ಅಂತಂದರೆ. ಈಗ ನಾವು 1 ತಿಂಗಳು ನೀರೇ ಬಿಟ್ಟಿಲ್ಲ, ಗಿಡ ಸತ್ತೋಗ್ತಾ ಅಂದರೆ, ಫಸ್ಟ್ ನೀವು 1 ತಿಂಗಳಿಂದ ನೀರು ಬಿಟ್ಟಿರೋದಲ್ಲ, ಮೊದಲು ಸ್ಟಾರ್ಟಿಂಗಿಂದ ಮಾಡಿರೋ ತಪ್ಪುಗಳೇ ನಿಮಗೆ ಇವಾಗ 9 ತಿಂಗಳಾದಮೇಲೆ ಕಾಣಿಸ್ತಾ ಇದೆ. ಈಗ ನನ್ನ ತೋಟದಲ್ಲೂ ಇದೆ. ನಾವು ಈಗ ರೈತರು ಬಂದರೆ ಇಲ್ಲಿ ತೋರಿಸ್ಬೇಕು ಅಂತ ಸುಮ್ಮನೆ ಸುಂದರವಾಗಿ ಗಿಡನ ಬೆಳೆಸಿ ರೈತರಿಗೆ ತೋರಿಸೋದು ಮುಖ್ಯ ಅಲ್ಲ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ತೋರಿಸ್ಬೇಕು. ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅನ್ನೋದನ್ನು. ನಮ್ಮ ಇದರಲ್ಲಿ ಸಹಿತ 13 ಗಿಡ ಸತ್ತೋಗಿದೆ. ಏನೇ ಸತ್ತೋಗಿದೆ, ನಾನು ಏನು ಮಾಡಿದೆ ಅಂದರೆ, ಒಂದು ಬಡ್ಡಿ ಹತ್ರ ಒಂದು ಡಿಪ್ಪರ್ ಹಾಕಿದೆ, ಕೆಲವು ದೂರದಲ್ಲಿ ಹಾಕಿ, ದೂರದಲ್ಲಿ ಇರೋ ಗಿಡ ಏನಾಗಿದೆ ಅಂದರೆ ಏನು ಯಾವುದೇ ರೀತಿ ರೋಗಗಳು ಬಂದಿಲ್ಲ. ಗಿಡದ ಬಡ್ಡಿ ಹತ್ರ ಹಾಕಿರೋ ಗಿಡ ಮಾತ್ರ ಸತ್ತೋಗ್ತಾ ಇದೆ. ಏನಕ್ಕಂದರೆ ರೂಟ್ ರಾಟ್ ಅಂತ ಒಂದು ರೋಗ ಬರುತ್ತೆ, ಅದು ರೂಟ್ ಬರ್ನರು, ಓಕೆ, ವಿಲ್ಟು, ಇಂಥವೆಲ್ಲ ರೋಗಗಳು ಬರ್ತದೆ. ನೀರು ಎಷ್ಟು ಕಡಿಮೆ ಕೊಟ್ಟರೆ ಅಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ. ಯಾಕಂದರೆ ಬೇರುಗಳ ಸಂಖ್ಯೆ ಅನ್ನೋದನ್ನ ಬಡ್ಡಿ ಹತ್ರ ಇರಲ್ಲ, ಅದು ಸೈಡಿಗೆ ಬಂದಿರ್ತದೆ, 1 ಅಡಿ 1.5 ಅಡಿ ದೂರ ಬಂದಿರ್ತದೆ. ಅದಕ್ಕೂ ಬೇಕಲ್ಲ ನೀರದು. ನಾವು ಔಷಧದಲ್ಲಿ ಕೊಡೋದು ಏನಪ್ಪ ಅಂದರೆ, ಡ್ರಿಪ್ ಮುಖಾಂತರ ಕೊಟ್ಟು ಸಹಿತ ಬೇರೆ ಅನ್ನೋದನ್ನ ಆ ಕಡೆ 1 ಅಡಿ, ಈ ಕಡೆ 1 ಅಡಿ ಇರುತ್ತೆ. ಅದರಿಂದ ಗಿಡ ನಾಟಿ ಮಾಡಿದ ತಕ್ಷಣ 1-1.5 ತಿಂಗಳು ಮಾತ್ರ ಗಿಡದ ಬಡ್ಡಿ ಹತ್ರ ಮಾತ್ರ ನೀರು ಇರಬೇಕು. ಓಕೆ, 1.5 ತಿಂಗಳು 2 ತಿಂಗಳಾದಮೇಲೆ ಆ ಕಡೆ 1 ಅಡಿ, ಈ ಕಡೆ 1 ಅಡಿ ದೂರದಲ್ಲಿ ನೀರು ಕೊಟ್ಟರೆ ಸಾಕು. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೀರು ಅಂದರೆ ಇದು 8 ಲೀಟ್ರ್ ಡಿಪ್ಪರ್ ಇದೆ, 2. ಓಕೆ, ನಾವೇನು ಮಾಡ್ತೀವಿ ಇವಾಗ 2 ದಿನಕ್ಕೊಂದ್ಸಲ ಒಂದು ಅರ್ಧ ಗಂಟೆ ಬಿಡ್ತೀವಿ. ಅರ್ಧ ಗಂಟೆ ಅಂತಂದರೆ ಈ ಕಡೆ ಒಂದು 4 ಲೀಟ್ರ್, ಈ ಕಡೆ ಒಂದು 4 ಲೀಟ್ರ್ ಬೀಳ್ತದೆ ನೀರು. 8 ಲೀಟ್ರ್ ಗಿಡಕ್ಕೆ ಸಾಕೋದು. ಅದಕ್ಕೆ ಜಾಸ್ತಿ ಕೊಡಬಾರ್ದು ಆ್ಯಪಲ್ ಗಿಡಕ್ಕೆ. ಸುಮಾರು ಜನ ಅದೇ ತಪ್ಪಲ್ಲ ಮಾಡಿದ್ರು, ಸುಮಾರು ಎಕರೆ ಕಟ್ಟಲೆ ಮಾಡಿದ್ದಾರೆ ಕರ್ನಾಟಕದಲ್ಲಿ, ಆದ್ರೂ ಮಾಹಿತಿ ಇಲ್ಲ ಪಾಪ ಯಾರಿಗೆ. ಇನ್ನೊಂದು ಏನಪ್ಪ ಅಂದ್ರೆ, ಸುಮಾರು ಜನ ಬರೀ ಹರ್ಮನೈಟಿನ್ ಇಂಥವೆಲ್ಲ ತಗೊಂಬಂದು ಹಾಕಿದ್ದಾರೆ. ಅದು ಪಾಲಿನೇಷನ್ಗೆ ಪರಾಗಸ್ಪರ್ಶ ಬೇಕು ಅಂತಂದ್ರೆ ಡೋರ್ ಸೆಟ್ ಗೋಲ್ಡನ್ ಹಾಕ್ಲೇಬೇಕಾಗತ್ತೆ. ಪರಾಗಸ್ಪರ್ಶ ಇಲ್ಲ ಅಂತ ಅಂದ್ರೆ, ಇದು ಪಾಲಿನೇಷನ್ ಇಲ್ಲ ಅಂತಂದ್ರೆ ಕಾಯಿಗಳ ಸಂಖ್ಯೆ ಕಡಿಮೆ ಬಿಡ್ತದೆ. ಪಾಲಿನೇಷನ್ ಪರಾಗಸ್ಪರ್ಶ ಇದ್ದರೆ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಕಾಯಿಗಳ ಸಂಖ್ಯೆ ಬಿಟ್ಟಿದೆ ಅಂತಂದರೆ, ಕಾರಣ ಬಂದು ಡೋರ್ ಸೆಟ್ ಗೋಲ್ಡನ್ ಅಂತ. ಆ ಗಿಡನ ನಿಮಗೆ ತೋರಿಸ್ತೀನಿ. ಈಗ ನೋಡ್ಬೋದು ನೀವು, ಒಂದು ಕಾಯಿನ ನಾನು ತೆಗೆದಿದ್ದೀನಿ. ಈ ಕಾಯಿಗಳ ಸಂಖ್ಯೆ ನೋಡ್ಬೋದು ನೀವು. ಇಲ್ಲಿ ನೋಡಿ ಎಷ್ಟೊಂದು ಕಾಯಿ ಬಿಡಿ. ಆಲ್ಮೋಸ್ಟ್ ಇದಕ್ಕೇನು ಇಲ್ಲ ಅಂದ್ರೆ ಒಂದು 7-8 kg ಕಾಯಿ ಇದೆ. ಹೌದು ಸರ್. ಓಕೆ, ಎಷ್ಟು ನೋಡಿ, ಇಷ್ಟು ಚಿಕ್ಕ ಗಿಡ ಇದು. 1 ವರ್ಷನೂ ತುಂಬಿಲ್ಲ ಇದು. ಆಕ್ಚುಲಿ ಬಂದು ನಾಟಿ ಮಾಡ್ತೀವಿ 3 ತಿಂಗಳಾದ್ಮೇಲೆ ಗಿಡ ಸತ್ತೋಗಿತ್ತು. ಮತ್ತೆ ರೀಪ್ಲೇಸ್ಮೆಂಟ್ ಆಗಿ ಗಿಡ ಹಾಕಿದ್ವಿ. ಇದು 1 ವರ್ಷದಲ್ಲ, ಇದು ಆಕ್ಚುಲಿ 9 ತಿಂಗಳ ಗಿಡ. ಇದು 9 ತಿಂಗಳ ಗಿಡಕ್ಕೆ ಯಾವ ಮಟ್ಟಕ್ಕೆ ಕಾಯಿಗಳು ಬಂದಿದೆ ನೋಡ್ಬೋದು ನೀವು. ನೋಡಿ ಆ ಕಡೆ ಭಾಗದಲ್ಲಿ ನೋಡ್ಬೋದು, ಆ ಕಡೆ ನೋಡಿ, ಇದರಲ್ಲಿ ಒಂದು ಕಾಯಿ ತೆಗೆದಿದ್ದೀರಿ ನೋಡಿ, ಎಷ್ಟೊಂದು ಕಲರ್ ಬಂದಿದೆ ನೋಡಿ, ಎಷ್ಟೊಂದು ಕಲರ್ ಬಂದಿದೆ. ಇದು ಬಂದು ಕಲರ್ ಬಂದಿದೆ, ಆದ್ರೆ ಮೆಚೂರಿಟಿ ಆಗಿಲ್ಲ ಇನ್ನ ಇದು. ಓಕೆ, ಆದ್ರೂ ಸಹಿತ ಇದು ವೆಯ್ಟ್ ಎಷ್ಟಿದೆ ಗೊತ್ತಾ, 100 ಗ್ರಾಮ್ ಮೇಲೆ ಇರ್ಬೋದು ನನ್ನ ಪ್ರಕಾರ. ನೋಡೋಣ ಎಷ್ಟಿದೆ ಇದು ವೆಯ್ಟ್. 100 ಗ್ರಾಮ್ ಇದೆ. 100 ಗ್ರಾಮ್ ಇದೆ. ಇಷ್ಟು ಚಿಕ್ಕ ಹಣ್ಣು 100 ಗ್ರಾಮ್ ಇದೆ. 100 ಗ್ರಾಮ್ ಇದೆ. ಇದು 100% ಕಲರ್ ಅನ್ನೋದು 100% ಬಂದೇ ಬರುತ್ತೆ. ಕಲರ್ ಬರಬೇಕು ಅಂತ ಅಂದ್ರೆ ಫಾಸ್ಫರಸ್ ಕೊಡಬೇಕು, ಕಾಯಿ ದಪ್ಪ ಆಗ್ಬೇಕು ಅಂದ್ರೆ ಬೋರಾನ್ ಕೊಡಬೇಕು, ಕಾಯಿ ಶೈನಿಂಗ್ ಬರಬೇಕು ಅಂದ್ರೆ ಕ್ಯಾಲ್ಸಿಯಂ ಕೊಡಬೇಕು. ಗಿಡಕ್ಕೆ ಬೇಕಾಗಿರೋಂಥ ಪ್ರತಿಯೊಂದು ಪೋಷಕಾಂಶಗಳನ್ನ ಗಿಡಕ್ಕೆ ಕೊಡಲೇಬೇಕಾಗತ್ತೆ. ನಾನು ದನಗಳ ಗೊಬ್ಬರ ಹಾಕ್ತೀನಿ, ಕುರಿ ಗೊಬ್ಬರ ಹಾಕ್ತೀನಿ, ಕೋಳಿ ಗೊಬ್ಬರ ಹಾಕ್ತೀನಿ ಅಂದ್ರೆ ಆಗಲ್ಲ. ನಾನು ರೈತರಿಗೆ ಹೇಳೋದೊಂದೇ, ಸಾವಯವದಲ್ಲಿ ಮಾಡಿ, ಇಲ್ಲ ಅನ್ನಂಗಿಲ್ಲ. ಆದರೆ ಗಿಡಕ್ಕೆ ಬೇಕಾಗಂತ ಪೋಷಕಾಂಶ ಕೊಳ್ಳೇಬೇಕಾಗತ್ತೆ. ಸ್ಟಾರ್ಟಿಂಗ್ ಈಗ ಹಣ್ಣುಗಳು ಹೂವು ಪಿಂದೆ ಬಂದಾಗ ನ್ಯೂಟ್ರಿನ್ಸ್ ಕೊಡಬೇಕು, 13045 ಕೊಡಬೇಕು, 999 ಕೊಡಬೇಕು, ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕು, ಬೋರಾನ್ ಕೊಡಬೇಕು. ನಾನು ಹೇಳ್ತಾ ಇದ್ರೆ ಜಾಸ್ತಿ ಅನಿಸ್ಬೋದು, ಆದರೆ ನಿಮಗೆ ಕಡಿಮೆ ಮೇಂಟೆನೆನ್ಸು. ನಾನು ಹೇಳ್ತಾ ಇದ್ದೀನಿ, ದಾಳಿಂಬೆ ರೆಕ್ಕಿಂತ ನಿಮಗೆ
ಓಕೆ 70% ಮೇಂಟೆನೆನ್ಸ್ ಕಡಿಮೆ ಇದೆ. 70% ಕಡಿಮೆ. 70% 100% 70% ಕಡಿಮೆ ಇದೆ. ಈಗ ಗಿಡಕ್ಕೆ ಅನ್ನೋದನ್ನ ನಾವು ಗಿಡ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಹಾಕಬಾರ್ದು. 3 ತಿಂಗಳಾದ್ಮೇಲೆ ಒಂದು ಶೆಡ್ಯೂಲ್ ಇದೆ. ನಾನು ರೈತರಿಗೆ ಶೆಡ್ಯೂಲ್ ಪ್ರಕಾರ ಮುಂದಕ್ಕೆ ಹೋಗ್ತಾ ಇರ್ತೀವಿ ನಾವು. ಓಕೆ, ರೈತರಿಗೆ ಶೆಡ್ಯೂಲ್ ಹೇಳ್ತಾ ಇರ್ತೀನಿ ಯಾವ ಗೊಬ್ಬರದಲ್ಲಿ ಏನೇನು ಮಿಕ್ಸ್ ಮಾಡ್ಕೋಬೇಕು ಅಂತ. ಓಕೆ, ಆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆಯದು. ಯಾಕಂದರೆ ತುಂಬ ಜನ ರೈತರು ಮಿಸ್ಟೇಕ್ ಏನು ಮಾಡ್ತಾ ಇರೋದು ಅಂದರೆ ನೀರೇ ಜಾಸ್ತಿ ಕೊಡ್ತಾ ಇರೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಗಮನ ಪಟ್ಟು ಕೇಳಿಸ್ಕೊಳ್ಳಿ. ನೀರು ಜಾಸ್ತಿ ಕೊಟ್ಟರೆ ಗಿಡ ನಿಮಗೆ ಉಳಿಯಲ್ಲ, ನೀರು ಕಡಿಮೆ ಕೊಟ್ಟರೆ ಗಿಡ ಉಳಿತದೆ ನಿಮಗೆ. ಈಗ ನಾವು ಟ್ರಾಲಿ ಸಿಸ್ಟಮ್ ಅಂತ ಮಾಡ್ತಾ ಇದೀವಿ. ಆ ಟ್ರಾಲಿ ಸಿಸ್ಟಮ್ನ ಹೇಗೆ ಮಾಡೋದು, ಯಾವ ರೀತಿ ಮಾಡೋದು, ಅದ್ರ ಮಾಡೋದ್ರಿಂದ ಏನು ಉಪಯೋಗಗಳು ಇರೋದನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಇದನ್ನ ನಾವು ಟ್ರಾಲಿ ಸಿಸ್ಟಮ್ ಮಾಡಬೇಕು ಅಂತಿದ್ದೀನಿ. ಆಕ್ಚುಲಿ ಒಂದು ಕೂಚೆಗಳು ಹಾಕಿದೀವಿ ಆಲ್ರೆಡಿ. ಕೂಚೆಗಳಾಗಿ ಟ್ರಾಲಿ ಸಿಸ್ಟಮ್ ಮಾಡೋಣ ಅಂತಿದೀವಿ. ಓಕೆ, ಬೆಂಡ್ ಮಾಡಿ ಮಾಡೋಣ ಅಂತಿದೀವಿ. ಅದನ್ನ ತೋರಿಸ್ತೀನಿ. ನೋಡಬಹುದು, ಫಾರ್ ಎಕ್ಸಾಂಪಲ್ ಈ ಗಿಡಕ್ಕೆ ಮಾತ್ರ ಜಾಸ್ತಿ ಬಿಟ್ಟಿದೆ. ಏನಿಲ್ಲ ಅಂದ್ರೆ 15 16 kg ವೇಟ್ ಇದೆ ಕಾಯಿ. ಇದಕ್ಕೆ ಟ್ರಾಲಿ ಸಿಸ್ಟಮ್ ಅಂತ ಮಾಡಿದ್ರೆ ಅದನ್ನ ತೋರಿಸ್ತೀನಿ. ಈಗ ನೋಡ್ಬೋದು, ಟ್ರಾಲಿ ಸಿಸ್ಟಮ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಬೋದು 2 ತಂತಿಗಳು ಹಾಕಿದೀವಿ. ಈಗ ಫೋಲ್ ಹಾಕಿದೀವಿ. 4 ಲೇಯರ್ ಮಾಡ್ತಾ ಇದೀವಿ. ಈಗ 1 ವರ್ಷ ಆದ್ಮೇಲೆ ಇದು ಹೈಟ್ ಹೋಗುತ್ತೆ. ಇದು ಹಿಂಗೆ ಉದ್ದಕ್ಕೆ ಹೋಗ್ತಾ ಇರ್ತದೆ. ಇಲ್ಲಿ ಬಿದ್ರ ಗಟ್ಟಿಗೆನ ಹಾಕ್ತೀವಿ. ಇದಕ್ಕೆ ಸಪೋರ್ಟ್ ಇರುತ್ತೆ ಮತ್ತೆ ತಂತಿಗೂ ಸಪೋರ್ಟ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಎಷ್ಟೊಂದು ಕಾಯಿಗಳ ಸಂಖ್ಯೆ ಬಂದಿದೆ. ಈಗ ನಾವೇನ್ ಮಾಡ್ತೀವಿ ಅಂತ ಇದು ಡಿವೈಡ್ ಮಾಡ್ತೀವಿ. ಇದರ ಮೇಲೆ ಒಂದು, ಈ ಕಡೆ ಒಂದು. ಇವಾಗ ನೋಡಿ, ಬಾರ ಅನ್ನೋದನ್ನ ತಡಿತಾ ಇರ್ತದೆ ತಂತಿ ಹಾಕಿದೀವಿ ನಾವು. ಟ್ರಾಲಿ ಸಿಸ್ಟಮ್ ಅಂದ್ರೆ ಈ ತರ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದ್ರ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ಮೇಲೆ ಹಬ್ಬಿಸ್ತೀವಿ ನಾವು. ಇದನ್ನ ನಾವು ಈ ರೀತಿ ಮಾಡ್ತೀವಿ. ಸೊ ಈಗ ಇನ್ನು ಹೈಟ್ ಹೋಯ್ತು ಅಂದ್ರೆ ನೀವು ಅದಕ್ಕೆ ತಂತಿ ಮೇಲೆ ಕಟ್ಕೊಂಡ್ಬಿಡ್ತೀರಾ. ಆ ಕಡೆ ಮಾಡಿದ್ದೀವಲ್ಲ ನಾವು, 4 ಲೇಯರ್ ಮಾಡಿದ್ವಿ ನಾವು. ಅದನ್ನ 4 ಲೇಯರ್ ಈ ತರ ಲೇಯರಿಂಗ್ ಸಿಸ್ಟಮ್ ಅಂತೀವಿ. ನೋಡಿ ಇಲ್ಲಿ ಇದು 1, ಓಕೆ 2, 3, 4 ಇಷ್ಟೇ ಹೈಟ್ ಹೋಗೋದು. ಇದು ಮಾವಿನ ಗಿಡ ತರ ಮತ್ತೆ ಇದು ಸಪೋಟ ಚಿಕ್ಕ ಗಿಡ ತರ ಈ ತರ ಇದು ಹೈಟ್ ಹೋಗಲ್ಲ ಜಾಸ್ತಿ. ಇದು ನಾವು ಕಟಿಂಗ್ ಮಾಡ್ತಾ ಇರ್ತೀವಿ. ವರ್ಷಕ್ಕೆ 2 ಬೆಲೆ ತಗೊಂತಾನೆ ಇರ್ತೀವಿ ನಾವು. ಇದು ಟ್ರಾಲಿ ಸಿಸ್ಟಮ್ ಇದು. ಓಕೆ, ಈ ಗಿಡನ ಹಿಂಗೆ ಹಬ್ಬಿಸ್ತೀವಿ ನಾವು. ಇದನ್ನ ಈ ರೆಂಬೆಗಳನ್ನ ಈ ತರ ಮಾಡ್ತೀವಿ. ಕೆಲವರು ಈ ತರ ಮಾಡ್ತೀವಿ ನಾವು. ಈ ತರ ಮಾಡಿ ಡಿಸೆಂಬರ್ ತಿಂಗಳಲ್ಲೆಲ್ಲ ಪ್ರೂವಿಂಗ್ ಮಾಡಿದ್ರೆ ಆಟೋಮೆಟಿಕ್ ಫ್ಲವರಿಂಗ್ ಅನ್ನು ಸ್ಟಾರ್ಟ್ ಆಗುತ್ತೆ. ಇದು ಈಗ ನೋಡ್ಬೋದು, ನೋಡಿ ಕಾಯಿಗಳ ಸಂಖ್ಯೆ ಎಷ್ಟು ಬಿಟ್ಟಿದ್ದು. ಇದಕ್ಕೆ ಆಲ್ರೆಡಿ ಮಾಡಿದ್ದು ನೋಡಿ. ಈ ರೀತಿ ಮಾಡೋದಂತ ನೋಡಿ. ಇವಾಗ ಎಷ್ಟೊಂದು ಸೇಫ್ಟಿ ಇದೆ ಅದಕ್ಕೂ. ಇದು ಬಿಚ್ಚಿದ್ರೆ ಏನಾಗತ್ತೆ ಅಂದ್ರೆ ಕೆಳಗಡೆ ಬಗ್ಗತ್ತೆ ಇದು. ನೋಡಿ, ಇದ್ರೊಂದು ಏನಾಗತ್ತೆ ಅಂದ್ರೆ ಫುಲ್ ಸೇಫ್ಟಿ ಇದು. ಕಾಯಿ ಇಡೀ ವರ್ಷ ಬರ್ತಾ ಇದೆ ಕರ್ನಾಟಕದಲ್ಲಿ. ನೋಡಿ, ಫ್ಲವರಿಂಗ್ ಬರ್ತಾ ಇದೆ, ಬರ್ಡ್ಸ್ ಬರ್ತಾ ಇದೆ, ಕಾಯಿಯನ್ನು ಸೆಟ್ಟಿಂಗ್ ಆಗ್ತಾ ಇದೆ. ಚಿಕ್ಕದಾಗ ಸೈಜ್ ಇದೆ ನೋಡಬಹುದು ನೀವು. ಸೀಬೆ ಗಿಡ ತರ ಇದು ಹೊಂದಿಕೆ ಬರ್ತಾ ಇದೆ. ನೋಡ್ಬೋದು, ಇಲ್ಲಿ ಫ್ಲವರಿಂಗ್ ಇದೆ, ಪಿಂದೆ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಸೈಜ್ ಬೇರೆ ಇದೆ, ಇನ್ನೊಂದು ಸೈಜ್ ಬೇರೆ ಇದೆ, ಇನ್ನೂ ದಪ್ಪ ಬೇರೆ ಇದೆ ಸೈಜ್ಗಳು. ಇಲ್ಲಿ ನೋಡ್ಬೋದು. ಅದರಿಂದ ಮಾಹಿತಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ರೈತರಿಗೆ ಅನ್ನೋದನ್ನ ಮಾಹಿತಿ ಅನ್ನೋದು ತುಂಬ ತಗೋಬೇಕಾಗುತ್ತೆ. ಬರೀ ಫೋನ್ ನೋಡ್ಬಿಟ್ಟು, ಮೊಬೈಲಲ್ಲಿ ನೋಡ್ಬಿಟ್ಟು ಫೋನ್ ಮಾಡೋದು ಮುಖ್ಯ ಅಲ್ಲ. ಅದನ್ನ ಫೋನ್ ಮಾಡಲಿ, ನಾವು ಮಾಹಿತಿ ಕೊಡ್ತೀವಿ, ಆದರೆ ಇಲ್ಲಿ ಬಂದರೆ ನೇರವಾಗಿ ನೋಡ್ಬೋದು ಅಂತ. ಓಕೆ, ನಮಗೇನ ಖರ್ಚಾಗುತ್ತೆ, ಒಂದು ವಾಟರ್ ಬಾಟಲ್ ಖರ್ಚಾಗುತ್ತೆ, ಇಲ್ಲಾಂದ್ರೆ ಒಂದು ಟೀ ಖರ್ಚಾಗುತ್ತೆ. ಆಗ್ಲಿ ಬಿಡಿ, ಪರವಾಗಿಲ್ಲ. ರೈತರಿಗೆ ಒಂದು ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದಂತ ಒಂದು ನೆಮ್ಮದಿ ಅನ್ನೋದು ಸಿಗುತ್ತೆ ನಮಗೆ. 5-10 ಗಿಡ ಬೇಕಂದ್ರೆ ನರ್ಸರಿ ಹತ್ರ ಬಂದು ತೋಟ ನೋಡ್ಬೇಕಾದ್ರೆ ಗಿಡ ತಗೊಂಡು ಹೋಗ್ಬೋದು. 100% ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀವಿ ಅವ್ರಿಗೆ ನಾವು. ಫ್ಲವರಿಂಗ್ ಬರ್ತಾ ಇದೆ. ಓಕೆ, ಕಾಯಿ ಸೆಟ್ಟಿಂಗ್ ಆಗಿದೆ. ಓಕೆ, ಬರ್ಡ್ಸ್ ಅಂತಂದ್ರೆ ನೋಡಿ, ಬರ್ಡ್ಸ್ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಹೂ ಅನ್ನೋದು ಓಪನ್ ಆಗ್ತಾನೆ ಇದೆ. ನೋಡಬಹುದು ನೀವು, ಬರ್ಡ್ಸ್ ಅಂತಾರೆ ಇದನ್ನ. ಇದು ಓಪನ್ ಆಗ್ತಾನೆ ಇದೆ ಅಂದ್ರೆ ಇಡೀ ವರ್ಷ ಬರಂಗಿದೆ. ನೋಡಬಹುದು ನೀವು, ಎಷ್ಟೊಂದು ಕಲರ್ ಇದೆ ನೋಡಬಹುದು. ಇಲ್ಲಿ ಅದೇ ರೆಂಬೆಗಳು ಕಾಯಿಗಳ ಸಂಖ್ಯೆ ಎಷ್ಟಿದೆ ನೋಡಬಹುದು ನೀವು. ನೋಡಿ, ದಾರ ಕಟ್ಟಿದ್ದು ನೋಡಿ, ಇದು ಕೆಳಗಡೆ ಬಗ್ಗಿರೋದಕ್ಕೆ ನೋಡಿ. ಕೈ ತುಂಬ ಕಾಯಿ ಇದೆ. ಇದು ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಂದರೂ ಸಹಿತ ರೈತರಿಗೆ ತೋರಿಸುವಂಥ ಕಾಯಿಗಳ ಸಂಖ್ಯೆ ನಮ್ಮ ಹತ್ರ ಇದೆ. ರೈತರಿಗೆ ಸಂಪೂರ್ಣ ಮಾಹಿತಿ ಕೊಡುವಂಥದ್ದು ಎಲ್ಲ 100% ಗಿಡಕ್ಕೆ ಸಿಗತ್ತೆ. ಮತ್ತೆ ರೈತರಿಗೆ ಇನ್ಫಾರ್ಮೇಶನ್ ಸಿಗತ್ತೆ. ಇದು ಟ್ರಾಲಿ ಸಿಸ್ಟಮ್ ಅಂತೀವಿ, ನಾವು ಬೆಂಡ್ ಮಾಡ್ತೀವಿ. ಈಗ ಟ್ರಾಲಿ ಸಿಸ್ಟಮ್ ಅಂದ್ರೆ ಟ್ರಾಲಿ ಸಿಸ್ಟಮ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ನೀವು ದಾರ ಕಟ್ಟಿಬೇಕಾದ್ರೆ ಇದನ್ನ ಹಗ್ಗನ ಈ ತರ ಬೆಂಡ್ ಮಾಡೋದ್ರಿಂದ ಫ್ಲವರಿಂಗ್ ಸಂಖ್ಯೆನೂ ಜಾಸ್ತಿ ಬರುತ್ತೆ. ಈಗ ನೋಡ್ಬೋದು ಕಾಯಿಗಳ ಸಂಖ್ಯೆ ಎಷ್ಟಿದೆ. ಇಲ್ಲಿ ಕೈ ತುಂಬ ಇದೆ, ಮತ್ತೆ ಇಲ್ಲಿ ಫ್ಲವರಿಂಗು ಇದೇ ಕಾಯಿಗಳು ಇಲ್ಲಿ 100% ಬರುತ್ತೆ. ಇಲ್ಲಿ ಹೂವು ಎಷ್ಟಿದೆ ಗೊತ್ತಾ? ಏನ್ಸ್ರೆ ಒಂದು 15 ಹೂವು ಇದೆ. ಅಟ್ಲೀಸ್ಟ್ ಒಂದು 5 ಉದುರೋದ್ರು ಸಹಿತ 10 ಆದ್ರೂ ಬಂದೇ ಬರುತ್ತಲ್ಲ 100%. ಈ ರೀತಿ ಬೆಂಡ್ ಮಾಡಿದ್ರೆ ಟ್ರಾಲಿ ಸಿಸ್ಟಮ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಗಳ ಸಂಖ್ಯೆ ಎಷ್ಟೇ ಬಿಟ್ಟರು ಸಹಿತ ಸಾರಾಂಶ ಅನ್ನೋದು ಗಿಡ ಅನ್ನೋ ತಡೆಯಲ್ಲ. ಬರೀ ಈ ಕಂಬಗಳು ಮಾತ್ರ ತಡಿತದ. ಅದು ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಒಂದೇ ಸಲ ನಾನು ಕಟಿಂಗ್ ಮಾಡಿಲ್ಲ, ಅದು ವೇರಿಯೇಷನ್ ಅಲ್ಲಿ ಕಟಿಂಗ್ ಮಾಡಿದ್ದೀನಿ. ಅದ್ರಿಂದ ಏನಾಗುತ್ತೆ ಅಂದ್ರೆ ರೈತರು ಒಂದೇ ಸಲ ಕಟಿಂಗ್ ಮಾಡಿದ್ರೆ ರೈತರು ಕೆಲವರು ಬರ್ತಾರೆ ಕಾಯಿ ತೋರಿಸಿ ಅಂತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಟಿಂಗ್. ನಾವು ಯಾವ ರೀತಿ ನಾವು ಚಟ್ನಿ ಮಾಡ್ತೀವಿ, ಯಾವ ರೀತಿ ಕಟಿಂಗ್ ಮಾಡ್ತೀವಲ್ಲ ಆ ರೀತಿ ಅನ್ನೋದು ಈಲ್ಡಿಂಗ್ ಜಾಸ್ತಿ ಬರುತ್ತೆ. ನವೆಂಬರ್ ತಿಂಗಳು ನೀರು ಕೊಡಬಾರ್ದು, 1 ತಿಂಗಳು ನೀರು ಕೊಡಬಾರ್ದು ಗಿಡಕ್ಕೆ ಅನ್ನೋದ್ರ 1 ತಿಂಗಳವರೆಗೂ ನೀರು ಕೊಡಬಾರ್ದು. ನವೆಂಬರ್ ತಿಂಗಳು ಫುಲ್ ನೀರು ಸ್ಟಾಪ್ ಮಾಡಬೇಕು. ಡಿಸೆಂಬರ್ ಮೊದಲನೇ ವಾರ ಇದು ಎಲ್ಲ ಉದುರಿಸಿ ಸ್ಪ್ರೇ ಅನ್ನೋದು ಮಾಡಬೇಕಾಗತ್ತೆ. ಅದನ್ನ ಶೆಡ್ಯೂಲ್ ಹೇಳ್ತೀನಿ, ಯಾವ ರೀತಿ ಸ್ಪ್ರೇಗಳು ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಯಾವ ಗೊಬ್ಬರ ಕೊಡಬೇಕು ಅಂತ. ಈಗ ನೋಡ್ಬೋದು, ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ಟರೆ ಏನಾಗುತ್ತೆ, ಕಾಯಿ ಚಿಕ್ಕದಾಗುತ್ತೆ. ಕಾಯಿಗಳ ಸಂಖ್ಯೆ ಕಡಿಮೆ ಬಿಟ್ಟರೆ ಕಾಯಿ ಅನ್ನೋದು ದಪ್ಪ ಬರುತ್ತೆ. ಈಗ ಒಂದು ಕಾಯಿ ತೆಗಿಯೋಣ, ಅದು ತೂಕ ಮಾಡಿ. ಅದನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಅದು
ಒಂದು 250 ಗ್ರಾಮ್ ಮೇಲೆ ಇರ್ಬೋದು, ಇಲ್ಲ 250 ಗ್ರಾಮು ಇರ್ಬೋದು. ಮಾಡಿ ವೇಟ್ ತೂಕ ಮಾಡಿ, ಪರವಾಗಿಲ್ಲ ಮಾಡಿ. ಇದು ಬಂದು 272 ಗ್ರಾಮ್ ಇದೆ, 272 ಗ್ರಾಮ್ ಇದೆ. ಇನ್ನೊಂದು ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಟ್ಟಿರೋದ್ರೆ ಒಂದು ಕಾಯಿ ತೆಗೀರಿ, ತೆಗೀರಿ ಪರವಾಗಿಲ್ಲ, ಅದನ್ನ ತೆಗೀರಿ. ಇದು ಒಂದು 170-180 ಗ್ರಾಮ್ ಬರ್ಬೋದು. ಇದು ಬಂದು 172 ಗ್ರಾಮ್ ಇದೆ, 171 ಗ್ರಾಮ್ ಇದೆ. ಓಕೆ, ಈಗ ನೋಡ್ಬೋದು ಎಷ್ಟೊಂದು ಕಲ್ಲರ್ ಅದ್ಭುತವಾಗಿ ಬಂದಿದ್ದು ನೋಡ್ಬೋದು. ಇದರಲ್ಲೊಂದು ಕಾಯಿ ತೆಗೀರಿ, ತೆಗೀರಿ, ಯಾವುದಾದ್ರು ಒಂದು ತೆಗೀರಿ ಪರವಾಗಿಲ್ಲ. ತೆಗೀರಿ. ಇದಕ್ಕೂ ತುಂಬ ಬಿಟ್ಟಿತ್ತು ಕಾಯಿ. ಇದು ಆಲ್ಮೋಸ್ಟು ಸುಮಾರು ಜನ ಬರ್ತಾ ಇರ್ತಾರಲ್ಲ, ಆಲ್ಮೋಸ್ಟ್ ಇದರಲ್ಲೇ ಒಂದು 10 ಕಾಯಿನ ಕಂಪ್ಲೀಟ್ ಮಾಡಿದ್ದಾರೆ. ತೊಗೊಳ್ಳಿ, ಒಂದು ಕಾಯಿ ತೊಗೊಳ್ಳಿ, ಪರವಾಗಿಲ್ಲ, ತೊಗೊಳ್ಳಿ. ಒಂದು ಕಟ್ ಮಾಡಿ, ಪರವಾಗಿಲ್ಲ. ತೆಗೀರಿ, ಒಂದು ಕಾಯಿ ತೆಗೀರಿ. ತೂಕ ಮಾಡಿ, ಪರವಾಗಿಲ್ಲ. ಇದೆಷ್ಟಿದೆ? ಇದು ಬಂದು ನಿಮಗೆ 162 ಗ್ರಾಮ್ ಇದೆ, 162 ಗ್ರಾಮ್ ಇದೆ. ಇನ್ನು ಡೋರ್ ಸೆಟ್ ಒಂದು ಗೋಲ್ಡನ್ ತೊಗೊಳ್ಳಿ, ತೊಗೊಂಬಪ್ಪದು. ಓಕೆ, ಈ ಡೋರ್ ಸೆಟ್ ಗೋಲ್ಡನ್ ಬಂದು 173 ಗ್ರಾಮ್ ಇದೆ ಇದು. ಓಕೆನಾ? ಇದು ನೋಡಿ, ಇದು ಟಾಪು. ಇದು ಯಾಕಂದರೆ 300 ಗ್ರಾಮ್ ಬಂದಿತ್ತು, 299 ಗ್ರಾಮ್ ಇದ್ದಿದ್ದು. ಓಕೆನಾ? ಈ ಥರ ಸೈಜ್ ಬರುತ್ತೆ M111 ಅನ್ನೋದನ್ನ. ಓಕೆ, ಇದು ಬಂದು ಆಗಲೇ ತೆಗೆದಿರೋದು 272 ಗ್ರಾಮ್ ಇದೆ. ಓಕೆ, ಡೋರ್ ಸೆಟ್ ಗೋಲ್ಡನ್ ಪರಾಗಸ್ಪರ್ಶ ಕೊಡ್ತೀವಿ, 10 ಗಿಡಕ್ಕೆ ಒಂದು ಗಿಡ ಕೊಡ್ತೀವಿ. ಈ ಡೋರ್ ಸೆಟ್ ಗೋಲ್ಡನ್ ಬಂದು 172 ಗ್ರಾಮ್ ಇದೆ ಇದು. ಓಕೆ, ಇದನ್ನು ಸೈಜ್ ಬರುತ್ತೆ. ನಾವು ಸ್ವಲ್ಪ ಗೊಬ್ಬರಗಳನ್ನ ಜಾಸ್ತಿ ಹಾಕಿಲ್ಲ ನಾವು ಇದನ್ನು. ನಾವು 4 ತಿಂಗಳಾದಮೇಲೆ ವೀಡ್ ಮ್ಯಾಟನ್ನು ಹಾಕಿದ್ದೀವಿ. ವೀಡ್ ಮ್ಯಾಟ್ ಹಾಕಿರೋದ್ರಿಂದ ಏನಾಗುತ್ತೆ ಉಪಯೋಗಗಳಪ್ಪ ಅಂತಂದರೆ, ಎರೆಹುಳ ಉತ್ಪತ್ತಿ ಆಗುತ್ತೆ. ಓಕೆ, ನಾವು ಕೊಟ್ಟಿರೋಕ್ಕಂಥ ಗೊಬ್ಬರನ ಬರೀ ಗಿಡನೇ ತೊಗೊಂಡು ಬೆಳೀತದೆ. ವೀಡ್ ಮ್ಯಾಟ್ ಹಾಕಿಲ್ಲ ಅಂದರೆ ಬರೀ ಕಸ, ಹುಲ್ಲು, ತುಂಗೆ ಎಲ್ಲ ತೊಗೊಂಡು, ನಾವು ಕೊಟ್ಟಿರೋ ಗೊಬ್ಬರ ಬರೀ ಹುಲ್ಲು, ತುಂಗೆ ತೊಗೊಂಡು ಅದನ್ನು ಬೆಳೀತದೆ, ಗಿಡ ಬೆಳೆಯೋದು ಬಿಡಲ್ಲ. ಈಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗಿಡ ಇದು. ಓಕೆ, ಡ್ರಿಪ್ ಇರಿಗೇಷನ್ ನೋಡ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಬಡ್ಡೆ ಹತ್ರ ಹಾಕಿದ್ದೆ ನಾವು. ಓಕೆ, ಅದಾದ್ಮೇಲೆ 4 ತಿಂಗಳಾದ್ಮೇಲೆ ಈ ಕಡೆ ಒಂದಡಿ, ಈ ಕಡೆ ಒಂದು ದೂರದಲ್ಲಿ ಹಾಕಿದ್ವಿ, ನೋಡ್ಬೋದು ನೀವು. ಓಕೆ, ಈ ರೀತಿ ಮಾಡಿದ್ರೆ ಗಿಡ ಅನ್ನೋದ್ರೆ ಡ್ಯಾಮೇಜ್ ಆಗಲ್ಲ. ಇನ್ನೊಂದು, ಇದಕ್ಕೆ ಬಣ್ಣ ಹಚ್ಚಬೇಕು. ಬ್ಲೈಟೆಕ್ಸ್ ಅಂತ ಬರುತ್ತೆ, ಬ್ಲೈಟೆಕ್ಸನ್ನ 2 ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬಣ್ಣ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ರೂಟ್ ರಾಟ್ ಅಂತ ಬರಲ್ಲ ಅದು, ಮತ್ತೆ ಸ್ಟೆಮ್ ಬರ್ನ್ ಅಂತ ಬರಲ್ಲ ಅದು. ಆ ರೋಗ ಅನ್ನೋದನ್ನ ಕಂಟ್ರೋಲ್ ಆಗುತ್ತೆ 100%. ಇದು ನೋಡ್ಬೋದು. ಇದು ಈ ಗಿಡದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರೋದು. ಇದು ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಮಾಡಿದ್ದೀವಿ ನಾವು. ವೀಡ್ ಮ್ಯಾಟ್ ಅನ್ನೋದು ಇದು 100 GSM ಬರುತ್ತೆ. ಒಂದು ಸಲ ಹಾಕಿದ್ರೆ ನಾವು 7 ವರ್ಷ ಬಾಳಿಕೆ ಬರುತ್ತೆ 100%. ಇದು 100 GSM ಬರುತ್ತೆ ನಿಮಗಿದು. ಓಕೆ, 7 ವರ್ಷ ಬಾಳಿಕೆ ಬರುತ್ತೆ. ಇದು 4 ಅಡಿ ಅಗ್ಲಾರ್ದು ಸಿಗುತ್ತೆ, 3 ಅಡಿದು ಸಿಗುತ್ತೆ, 5 ಅಡಿದೂ ಸಿಗುತ್ತೆ. ಕೆಲವು ರೈತರು ನಮ್ಗೆ ತಂದು ಕೊಡಿ ಅಂತ ಹೇಳ್ತಾರೆ. ನಾವೀಗ ರೈತರುಗಳನ್ನ ತಂದು ಕೊಡ್ತಾ ಇದ್ದೀವಿ ಅದನ್ನು. ಇನ್ ಕೇಸ್ ನಿಮಗೆ ತೋಟ ಫುಲ್ ಹಾಕಬೇಕು ಅಂತಂದ್ರೆ ಇದು 1.5 ಲಕ್ಷ ಖರ್ಚು ಬರ್ತದೆ. ಬರೀ ಗಿಡಕ್ಕೆ ಹಾಕಬೇಕು ಅಂದ್ರೆ 70,000 ಖರ್ಚು ಬರ್ತದೆ ನಿಮಗೆ. ಓಕೆ, ಬರೀ ಗಿಡಕ್ಕೆ ಹಾಕಬೇಕು ಅಂದ್ರೆ 20 ಬಂಡಲ್ ಬೇಕಾಗುತ್ತೆ ನಿಮಗೆ. ಫುಲ್ಲು ಇಡೀ ತೋಟಕ್ಕೆ ಹಾಕಬೇಕು ಅಂದ್ರೆ 40 ಬಂಡಲ್ ಬೇಕಾಗುತ್ತೆ 1 ಎಕರೆಗೆ. ಹೌದು, ನಾವು ಈಗ ನಮ್ದು ಮದರ್ ಪ್ಲಾಂಟ್ ಇದೆ, ಜಪನೀಸ್ ಇದೆ, ತೈವಾನು ಎಲ್ಲ ಇದೆಲ್ಲ, ಅದಕ್ಕೆಲ್ಲ ಫುಲ್ ಹಾಕಿದ್ವಿ ನಾವು. ಇದು ಅನ್ನ ಹಾರ್ಮನ್ ಡೋರ್ ಸೆಟ್. ಇದು ಈಗ ಡೋರ್ ಸೆಟ್ ಅಂತ ತೋರಿಸಿದ್ರೆ ಇದೇ ಡೋರ್ ಸೆಟ್ ನೋಡಿ. ಡೋರ್ ಸೆಟ್ ಅನ್ನೋದು ಇದು ರೌಂಡ್ ಶೇಪ್ ಬರುತ್ತೆ ಕಾಯಿ. ಇದು ದಪ್ಪದು ಒಳಗಡೆ ತೋರಿಸ್ತೀನಿ. ಈ ಎಲೆಗಳು ಹೆಂಗಾಗತ್ತೆ ಅಂತಂದ್ರೆ ನೋಡಿ, ಈ ರೀತಿ ಮುಳ್ಳುಗಳು ಇರ್ತದೆ. ಇದು ಡೋರ್ ಸೆಟ್ ಗೋಲ್ಡನ್ ಅಂತ. ಇದು ಪರಾಗಸ್ಪರ್ಶ. ಪರಾಗಸ್ಪರ್ಶಕ್ಕೆ ಮಾತ್ರ ಒಂದು 10 ಗಿಡಕ್ಕೆ 1 ಗಿಡ ಕೊಡ್ತೀವಿ, 100 ಗಿಡಕ್ಕೆ 10 ಗಿಡ ಕೊಡ್ತೀವಿ, 1000 ಗಿಡಕ್ಕೆ 100 ಗಿಡ ಕೊಡ್ತೀವಿ. ಇದಿದ್ರೆ ಮಾತ್ರ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ಇದನ್ನು 100% ಹಣ್ಣು ತಿನ್ಬಹುದು. ತುಂಬಾ ರುಚಿ ಇರುತ್ತೆ ಕಾಯಿ. ಇದು ಗ್ರೀನ್ ಕಾಯಿ ಅಂತ ಸೇಲು ಮಾಡಬಹುದು 100%. ಇದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಬರುವಂತ ವೆರೈಟಿಗಳ ಒಂದು ಅನ್ನ ವೆರೈಟಿ, ಒಂದು HRMN ಒಂದು, ಡೋರ್ ಸೆಟ್ ಗೋಲ್ಡನ್ ಒಂದು. ಈ ಡೋರ್ ಸೆಟ್ ಗೋಲ್ಡನ್ ಸುಮಾರು ಜನ ಹಾಕಿಲ್ಲ. ಈ ಡೋರ್ ಸೆಟ್ ಹಾಕೋದ್ರಿಂದ ಪರಾಗಸ್ಪರ್ಶ ಅನ್ನೋದು ಇದ್ರೆ ಮಾತ್ರನೇ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ಡೋರ್ ಸೆಟ್ ಗೋಲ್ಡನ್ ಅನ್ನೋದು ಪರಾಗಸ್ಪರ್ಶಕ್ಕೆ ಮಾತ್ರ ನಾವು ಕೊಡ್ತೀವಿ, ಪಾಲಿನೇಷನ್ ಕೊಡ್ತೀವಿ. ಇದನ್ನ 10 ಗಿಡಕ್ಕೆ 1 ಗಿಡ ಕೊಡ್ತೀವಿ. ಇದು ಇದ್ರೆ ಮಾತ್ರ ಕಾಯಿಗಳ ಸಂಖ್ಯೆ ಜಾಸ್ತಿ ಬಿಡ್ತದೆ. ಇದೇನಪ್ಪ ಅಂತಂದ್ರೆ, ರೈತರು ಬಂದಾಗ ಇದನ್ನು ತೋರಿಸ್ಬೇಕು ಅಂತ ಇಟ್ಟಿರೋದು. ನಾನು ಏನಕ್ಕೆ ಇಟ್ಟಿದ್ದೇನೆ ಅಂತಂದ್ರೆ, ನಾನು ಒಂದೊಂದು ಡಿಪ್ಪರ್ 8 ಲೀಟರ್ದು ಬೇರೆ ಗಿಡಕ್ಕೆ ನೋಡಿ, ಪಕ್ಕದಲ್ಲಿರೋ ಗಿಡಕ್ಕೆ ನಾನು 8 ಲೀಟರ್ ಡಿಪ್ಪರ್ ಹಾಕಿದ್ದೀನಿ. ಇದಕ್ಕೆ 14 ಲೀಟರ್ ಡಿಪ್ಪರ್ ಹಾಕಿದ್ದೀನಿ ಸ್ಟಾರ್ಟಿಂಗ್. ಓಕೆ, ಅದರಿಂದ ನೀರು ಸಂಖ್ಯೆ ಜಾಸ್ತಿ ಆದ್ರೆ, ನೀರು ಜಾಸ್ತಿ ಕೊಡ್ತೀವಲ್ಲ, ನೀರು ಜಾಸ್ತಿ ಆಗುತ್ತೆ. ನೀರು ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡ ಅನ್ನೋದನ್ನ ಇಡಿಗಿದ್ದಂಗೆ ಡೈಬ್ಯಾಕ್ ಬಂದ್ಬಿಡ್ತದೆ, ರೂಟ್ ರಾಟ್ ರೋಗ ಬರುತ್ತೆ, ವಿಲ್ಟು ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಕಾಯಿಗಳ ಇದ್ದಾಗೇನೆ ಗಿಡ ಅನ್ನೋದನ್ನ ಸತ್ತೋಗುತ್ತೆ. ಈ ತಪ್ಪು ರೈತರು ಮಾಡಬಾರದು. ನೋಡಿ, ರೈತರು ಬೆಳೆ ಬಂದರೆ ದುಡ್ಡು ಅವ್ರಿಗೆ, ಇಲ್ಲಾಂದ್ರೆ ಇಲ್ಲ. ಈಗ ನನಗಾದ್ರೆ 2 ಕಡೆಯಿಂದ ದುಡ್ಡು ಬರ್ತಾ ಇರ್ತದೆ, ನಾನು ತಡ್ಕೊತೀನಿ. ಆದರೆ ರೈತರು ಬೆಳೆನೇ ನಂಬ್ಕೊಂಡಿರ್ತಾರೆ. ಬೆಳೆ ಬಂದ್ರೇನೆ ಅವ್ರಿಗೆ ಸಂಸಾರ ನಡೀತದೆ, ಮತ್ತು ಸ್ಕೂಲ್ ಫೀಸ್ಗಳು ಅದು ಇದು ಆಲು ಮೂಲ ಅದೆಲ್ಲ ಇದ್ದೇ ಇರುತ್ತೆ ಅವ್ರಿಗೆ. ಓಕೆ, ನನಗಾದ್ರೆ 2 ಕಡೆ ಆದಾಯ ಬರ್ತಾ ಇರ್ತದೆ, ನಾನು ತಡ್ಕೊತೀನಿ. ಅದರಿಂದ ರೈತರು ಬಂದ ತಕ್ಷಣ ಅವ್ರು ಸ್ವಲ್ಪ ಎದುರಿಸ್ಬೇಕು ಅದನ್ನು. ಬರೀ ಸುಮ್ಮನೆ ತೋಟ ತೋರಿಸ್ಬಿಟ್ಟು, ಕಾಯಿ ತೋರಿಸ್ಬಿಟ್ಟು ಏನಾಗುತ್ತೆ ಖುಷಿ ಪಡಿಸೋದು ಮುಖ್ಯ ಅಲ್ಲ. ಅದನ್ನು ಅವ್ರಿಗೆ ಎದುರಿಸ್ಬೇಕು ಮತ್ತು ಅವ್ರಿಗೆ ತೋರಿಸ್ಬೇಕು. ಅದನ್ನು 2 ಮಾಡಿದ್ರೆ ಮಾತ್ರ ರೈತರಿಗೆ ಅರ್ಥ ಆಗುತ್ತೆ. ಹೋದ್ರೆ ನನ್ನ ಗಿಡ ಒಂದು ಹೋಗ್ಲಿ ಪರವಾಗಿಲ್ಲ. ಓಕೆ, ಈ ಥರ ಮಾಡಿದ್ರೆ ಈ ಥರ ಆಗತ್ತೆ ಅಂತ ಅವ್ರಿಗೆ ತೋರಿಸಿದ್ರೆ ಏನಾಗುತ್ತೆ, ಭಯ ಇರುತ್ತೆ ಅವ್ರಿಗೆ. ಕಟ್ಟಿಂಗ್ನ ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸುಮಾರು ಜನ ರೈತರು ಅದನ್ನೇ ಕೇಳ್ತಾ ಇರ್ತಾರೆ, ಅದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಆಲ್ರೆಡಿ ನಾನು
ಯೂಟ್ಯೂಬ್ ಮುಖಾಂತರ ಕಟಿಂಗ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ. ನಂದಾದಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಚಕ್ರಪಾಣಿ ಯಾದವ್ ಅಂತ. ಯೂಟ್ಯೂಬ್ ಅಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಹೊಡೆದ್ರೆ ಬರುತ್ತೆ. ಅದರಲ್ಲಿ ಆಪಿಲ್ ಗಿಡಗಳನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು, 4 ತಿಂಗಳ ಗಿಡಗಳನ್ನ, 3 ತಿಂಗಳ ಗಿಡಗಳನ್ನ, 8 ತಿಂಗಳ ಗಿಡಗಳನ್ನ, 1 ವರ್ಷ ಗಿಡಗಳನ್ನ ನಾನು ಕಟಿಂಗ್ ತೋರಿಸ್ತೀನಿ. ಆದ್ರೂ ಸಹಿತ ನೀವು ಬಂದಿರೋದಕ್ಕಿಂತ ನಾನು ಇನ್ನೊಂದು ಗಿಡಕ್ಕೂ ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ. ಇಲ್ಲಿ ಬರ್ಬೋದು, ನೀವು ನೋಡ್ಬೋದು. ನೋಡಿ ಇಲ್ಲಿ ಕಟಿಂಗ್ ಮಾಡಿದ್ದೀವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, 2 ಅಡಿ ಬಂದ್ಮೇಲೆ ತಿರ್ಗಾ 1 ಅಡಿ ಕಟಿಂಗ್ ಮಾಡಿದ್ವಿ. ತಿರ್ಗಾ 2 ಅಡಿ ಬಂದ್ಮೇಲೆ ತಿರ್ಗಾ 1 ಅಡಿ ಕಟಿಂಗ್ ಮಾಡಿದ್ವಿ. ತಿರ್ಗಾ 2 ಅಡಿ ಬಂದ್ ತಿರ್ಗಾ ಒಂದ್ಸಲ ಕಟಿಂಗ್ ಮಾಡಿದ್ವಿ. ಈ ರೀತಿ ಕಟಿಂಗ್ ಮಾಡಬೇಕು. ಕಟಿಂಗ್ ಮಾಡಿದ ತಕ್ಷಣ 100% COC ಅಪ್ಲೈ ಮಾಡಬೇಕು. COC ಅಂದ್ರೆ ಕಾಪ್ರಾಕ್ಸಿಕ್ಲೈಡ್ ಅಂತ. ಈ COC ಅಪ್ಲೈ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ಇಲ್ಲಿ ಫಂಗಿಸೈಡ್ ಬರಲ್ಲ, ಇಲ್ಲಿ ರೋಗ ಏನು ಬರಲ್ಲ, ಬ್ರಾಂಚಸ್ಗಳು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಓಕೆ, ರೆಂಬೆಗಳು ಅನ್ನೋದು ಉದ್ದ ಹೋಗುತ್ತೆ. ನೋಡ್ಬೋದು ಇಲ್ಲಿ ನಾವು COC ಕಾಪ್ರಾಕ್ಸಿಕ್ಲೈಡ್ ಪೇಸ್ಟ್ ಮಾಡಬೇಕು. ಕಟಿಂಗ್ ಮಾಡಿದ ತಕ್ಷಣ 100% ಪೇಸ್ಟ್ ಮಾಡಲೇಬೇಕಾಗತ್ತೆ. ಬ್ಲೈಟೆಕ್ಸ್ ಅನ್ನೋದನ್ನ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಇಷ್ಟೊಂದು ಅದ್ಭುತವಾಗಿ ಬರುತ್ತೆ. ಈಗ ನೋಡ್ಬೋದು, ಇದು 1.5 ಅಡಿ ಬಂದಿದೆ. ಈಗ ಇನ್ನು ಅರ್ಧ ಅಡಿ ಬಂದ ಬೆಲೆ ಏನು ಮಾಡ್ತೀವಿ ಅಂತಂದ್ರೆ, ಈಗ ಸೀಸನ್ ಅಲ್ಲ, ಡಿಸೆಂಬರ್ ತಿಂಗಿ ಎಲ್ಲೆಲ್ಲ ಉದುರಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಕೆಲವ್ರು ಏನು ಮಾಡ್ತಾರೆ, ಕೆಮಿಕಲ್ ಈ ಥರ ಸ್ಪ್ರೇ ಮಾಡ್ತಾರೆ. ಈ ಥರ ಉದುರಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಬರ್ಡ್ಸ್ ಅನ್ನೋದನ್ನ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಅದನ್ನ ನೋಡ್ಕೊಂಡು ಉದುರಿಸ್ಬೇಕು ಅದನ್ನ. ಇಲ್ಲಾಂದ್ರೆ ಬರ್ಡ್ಸ್ ಉದುರೋದ್ರೆ ಕಾಯಿ ಬರಲ್ಲ ಇಲ್ಲಿ. ಈ ಥರ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಎಲ್ಲೆಲ್ಲ ಉದುರ್ತದೆ, ಆ ಬರ್ಡ್ಸ್ ಅನ್ನೋದು ಹಾಗೆ ಇರುತ್ತೆ. ಅದನ್ನ ಈಗ ನೋಡ್ಬೋದು, ಇದು ಒಂದು ಗಿಡ ಸತ್ತೋಗಿತ್ತು. ಇಲ್ಲಿ ಒಂದು ತಗೊಂಬಂದು M3 ಹಾಕಿದ್ದೀನಿ. ಈಗ ಹಾಕಿದ ತಕ್ಷಣ ಎಷ್ಟೊಂದು ಹೂವು ಬಂದಿದೆ ನೋಡಬಹುದು. ಫ್ಲವರಿಂಗ್ ನೋಡಿ, ಮತ್ತೆ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಬ್ರಾಂಚಸ್ಗಳು ಬರ್ತಾ ಇಲ್ಲ. ಇದು ಯಾಕಂದ್ರೆ ಸೀಸನ್ ಬರ್ತಾ ಇದಲ್ಲ ಇವಾಗ. ಅದ್ರಿಂದ ಏನಾಗಿದೆ ಅಂದ್ರೆ ಆಟೋಮೆಟಿಕ್ ಬರ್ಡ್ಸ್ ಓಪನ್ ಆಗ್ತಾ ಇದೆ. ಯಾಕಂದ್ರೆ ಬಿಕಾಸ್ ಇದೇನ್ ಕಾರಣಪ್ಪ ಅಂದ್ರೆ, ನಾವು ಬಿಸಿಲು ವಾತಾವರಣದಲ್ಲಿ ಗಿಡನ ಬೆಳೆಸ್ತೀವಿ. ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳೆಲ್ಲ ನಾವು ಪ್ಯಾಕೆಟ್ ಅಲ್ಲೇ ಕೊಡ್ತೀವಿ. ಅದಕ್ಕೂ ಕಪ್ಪು ಮಣ್ಣು, ಕೆಂಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಹ್ಯೂಮಿಕ್ ಕೊಡ್ತೀವಿ, ಫಲ್ವಿಕ್, ಅಮೀನೋ, ಸೀವೀಡು. ಓಕೆ, ಗಿಡಕ್ಕೆ ಬೇಕಾಗಿರೋಂಥ ಸುಡೋಮೋನಾಸ್, ಟೈಕೋಡರ್ಮಾ ಇವೆಲ್ಲನೂ ನಾವು ಮಣ್ಣಿಗೆ ಮಿಕ್ಸ್ ಮಾಡಿ ಅದನ್ನು 2-3 ತಿಂಗಳು ಅದನ್ನ ಕಲ್ಚರ್ ಡೆವಲಪ್ಮೆಂಟ್ ಮಾಡಿ ಮಣ್ಣಲ್ಲೇ ಅದನ್ನ ಒಣಗಿಸಿ ಅದನ್ನ ಚೆನ್ನಾಗಿ ಡ್ರೈ ಆದ್ಮೇಲೆ ಅದಕ್ಕೆ ಪ್ಯಾಕೆಟ್ ಅನ್ನು ಚೇಂಜ್ ಮಾಡಿ ಇದನ್ನ ರೆಡಿ ಮಾಡ್ತೀವಿ. ಅದರಿಂದ ಏನಾಗಿದೆ ಅಂದ್ರೆ ಗಿಡಕ್ಕೆ ಯಾವುದೇ ರೀತಿ ರೋಗ ಬರಲ್ಲ. ನಮ್ದೇ ಆದಂತ ಒಂದು ಸ್ವಂತ ನರ್ಸರಿ ಇದೆ, ಶ್ರೀ ಸತ್ಯಸಾಯಿ ಹಾರ್ಟಿಕಲ್ಚರ್ ನರ್ಸರಿ ಅಂತ. ನಾವು ಕಳೆದ ಒಂದು 7-8 ವರ್ಷದಿಂದ ಎಲ್ಲಾ ರೈತರಿಗೆ ನಾವೇನ್ ಮಾಡಿದ್ವಿ ಅಂದ್ರೆ, ಆಪಿಲ್ ಗಿಡಗಳನ್ನ ಮೊದಲನೇದಾಗಿ 10 ಗಿಡ ಎಲ್ಲಾ ರೈತರು ಕೊಟ್ಟಿದ್ವಿ. ನಾವು ಸೀಬೆ ಗಿಡಗಳನ್ನ ಜಾಸ್ತಿ ಮಾರಾಟ ಮಾಡ್ತೀವಿ. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ 1.5 2 ಲಕ್ಷ ಸೀಬೆ ಸಸಿಗಳನ್ನ ನಾವು ಇಡೀ ಕರ್ನಾಟಕ ರಾಜ್ಯದ ಅಂತ ಎಲ್ಲಾ ಕಡೆನೂ ಸಪ್ಲೈ ಮಾಡ್ತೇವೆ. ಅದ್ರ ಜೊತೆಗೆ ಎಲ್ಲಾ ರೈತರಿಗೆ ನಾವು 10 ಗಿಡ ಆಪಿಲ್ ಗಿಡಗಳನ್ನ ಕೊಟ್ಟಿದ್ದೀವಿ, ಸೇಬು ಗಿಡಗಳನ್ನ ಕೊಟ್ಟಿದ್ದೀವಿ. ಓಕೆ, ಎಲ್ಲ ಕಡೆ ರಿಸಲ್ಟ್ ನೋಡಿದ್ಮೇಲೆ ಈಗ 3 ವರ್ಷದಿಂದ ಎಲ್ಲಾ ರೈತರಿಗೆ ನಾವು ಎಕರೆ ಗಟ್ಟಲೆ ಕೊಡ್ತಾ ಇದೀವಿ. ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದೆ ನಾನು. ಯಾಕಂದ್ರೆ ನಾನು ಹಿಮಾಚಲ್ಗೆ ಹೋಗ್ತೀನಿ, ಕಾಶ್ಮೀರ್ಗೆ ಹೋಗ್ತೀನಿ, ಅಲ್ಲಿರಕ್ಕಂಥ ರೈತರು ನಾಟಿ ಮಾಡಿರ್ತಾರಲ್ಲ ಅವ್ರ ಕಡೆ ಸಂಪೂರ್ಣ ಮಾಹಿತಿ ತಗೊಂಡು, ಮತ್ತೆ ಶ್ರೀನಗರಲ್ಲಿ ಹಾರ್ಟಿಕಲ್ಚರ್ ಬೋರ್ಡ್ ಇದೆ, ಅಲ್ಲಿಗೆ ಹೋಗಿ ಕೆಲವೊಂದು ಮೀಟಿಂಗ್ ಅಟೆಂಡ್ ಆಗಿ ಅಲ್ಲಿ ತಗೊಂಡಿರಕ್ಕಂಥ ಮಾಹಿತಿನ ನಾವು ತಗೊಂಡ್ಬಂದು ರೈತರು ಕೊಡ್ತಾ ಇದೀವಿ. ಮತ್ತು ನಾವು ಯೂಸ್ ಮಾಡ್ಕೊತಾ ಇದೀವಿ, ನಾವು ನಾಟಿ ಮಾಡ್ತಾ ಇದೀವಿ. ಯಾವುದೇ ಆಗಲಿ ಫಸ್ಟ್ ನಾವು ರೆಡಿ ಮಾಡಿ ನಾವು ಹಾಕೋಣ, ನಾವು ಹಾಕಿದ ಮೇಲೆ ರಿಸಲ್ಟ್ ನೋಡಿದ ಮೇಲೆ ರೈತರಿಗೆ ಹೇಳೋಣ ಅಂದ್ಬಿಟ್ಟು ನಾನು ಈ ಥರ ಮಾಡಿ ಈ ಥರ ರಿಸಲ್ಟನ್ನು ನೋಡ್ತಾ ಇದ್ದೀವಿ. ಖುಷಿ ಪಡುವಂಥ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇಡೀ ವರ್ಷನ ಬೆಳೆ ಬರ್ತಾ ಇದೆ. ಈಗ ನೋಡ್ಬೋದು, ಇಷ್ಟೊಂದು ಕಾಯಿಗಳ ಸಂಖ್ಯೆ ಇದೆ ನಿಮಗೆ. ಓಕೆ, ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು. ನಾವೀಗ ಟ್ರಾಲಿ ಸಿಸ್ಟಮ್ ಮಾಡ್ತಾ ಇದೀವಿ, ಅದರ ಬಗ್ಗೆನೂ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ಏನಪ್ಪ ಅಂದ್ರೆ, ನಾವು ವರ್ಷಕ್ಕೆ 1 ಲಕ್ಷ ಸಸಿಗಳನ್ನ ರೆಡಿ ಮಾಡ್ತೀವಿ. ಅದರಲ್ಲಿ 3 ವೆರೈಟಿ ಬರುತ್ತೆ. ಒಂದು ಅನ್ನ ವೆರೈಟಿ ಅಂತ ಒಂದು ಬರುತ್ತೆ. ಓಕೆ, ಇನ್ನೊಂದು ಬಂದು HRMN 99 ಅಂತ ಒಂದು ಬರುತ್ತೆ. ಇನ್ನೊಂದು ಬಂದು ಗಂಡು ಗಿಡ ಅಂದ್ರೆ ಡೋರ್ಸೆಟ್ ಗೋಲ್ಡನ್ ಅಂತ, ಅದು ಹಸಿರು ಕಲರ್ ಇರುತ್ತೆ ಕಾಯಿ, ಈ ತರ ರೌಂಡ್ ಶೇಪ್ ಇರುತ್ತೆ ಕಾಯಿ. ಆ ಗಿಡನ ನಿಮಗೆ ತೋರಿಸ್ತೀನಿ. ಅಂದ್ರೆ ಡೋರ್ಸೆಟ್ ಗಿಡ ಕಾಯಿ ಅನ್ನೋದು ಯಾವ ತರ ಇರುತ್ತೆ, ಗಿಡ ಯಾವ ತರ ಇರುತ್ತೆ. ಅನ್ನ ವೆರೈಟಿ ಅನ್ನೋದು ಇದುವರೆಗೆ ನೋಡಿದ್ರೆ ನೀವು, ಅನ್ನ ವೆರೈಟಿ ತೋರಿಸಿದ್ರೆ ನಿಮಗೆ, HRMN 99 ತೋರಿಸಿದ್ದೀನಿ. ಓಕೆ, ಈ ತರ 3 ವೆರೈಟಿಗಳು ನಮ್ಮ ಕರ್ನಾಟಕ ಭಾಗದಲ್ಲಿ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳ್ನಾಡಾಗಲಿ ಎಲ್ಲಿ ಬೇಕಾದ್ರೆ ನಾಟಿ ಮಾಡ್ಕೋಬಹುದು. ಓಕೆ, ಯಾಕಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಹಿಮಾಚಲಲ್ಲಿ ನಾವು ಅದನ್ನ ಗ್ರಾಫ್ಟಿಂಗ್ ಮಾಡಿರಕ್ಕಂಥ ಕಡ್ಡಿಗಳನ್ನ ನಾವು ಇಲ್ಲಿ ಫ್ಲೈಟಿಗೆ ಬರುತ್ತೆ. ಅದ್ರ ಇಲ್ಲಿ ಬಂದ ತಕ್ಷಣ ಅದು ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮದಾದಂಥ ನಮ್ಮ ಸಾಯಿಲ್ ಅಲ್ಲಿ ಕಪ್ಪು ಮಣ್ಣು, ಕೆಂಪು ಮಣ್ಣು, ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಇಂಥವೆಲ್ಲ ಹಾಕಿ ನಾವೇನು ಮಾಡ್ತೀವಿ ಅಂತಂದರೆ ಗಿಡನ ರೆಡಿ ಮಾಡ್ತೀವಿ. ಬಿಸಿಲು ವಾತಾವರಣದಲ್ಲಿ ನಮ್ಮ ನರ್ಸರಿ 2 ನರ್ಸರಿ ಇದೆ. ಒಂದು ಚಿಕ್ಕಬಳ್ಳಾಪುರ ಹತ್ರ ಇದೆ, ಒಂದು ಧರ್ಮವರಂ ಇದೆ. ಧರ್ಮವರಂ ಅಂದರೆ ಕರ್ನಾಟಕ ಆಂಧ್ರ ಗಡಿ ಭಾಗ. ಅದು ಅಲ್ಲಿ ಏನಪ್ಪ ಅಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ 40-45 ಬಿಸಿಲು ಜಾಸ್ತಿ ಇರೋದ್ರಿಂದ ನಾವು ಗಿಡನ ಅಲ್ಲಿ ಬೆಳೆಸ್ತೀವಿ. ನಾವು ಏನಕ್ಕೆ ಬೆಳೆಸ್ತೀವಿ ಅಲ್ಲಿ ಅಂತಂದರೆ, ಆ ಬಿಸಿಲು ತಡಿಬೇಕು ಅದನ್ನು. ಯಾಕಂದರೆ ರೈತರು ನಮ್ಮ ಕಡೆ ತೊಗೊಂಡೋಗಿರೋ ರೈತರು ಯಾವುದೇ ಜಮೀನಿಗೆ ಹಾಕಲಿ, ಯಾವುದೇ ವಾತಾವರಣಕ್ಕೆ ಹಾಕಲಿ ಹೊಂದಿಕೆ ಹಾಕಬೇಕು ಅನ್ನೋ ಉದ್ದೇಶದಿಂದನೇ ನಾವು ಕಡ್ಡಿಗಳನ್ನ ತೊಗೊಂಬಂದು ಈ ಮಣ್ಣಲ್ಲಿ ಹಾಕಿ ಗಿಡನ ಬೆಳೆಸಿ ನಾವು ಅದನ್ನು ರೈತರುಗಳು ಸಪ್ಲೈ ಮಾಡ್ತೀವಿ. ಇನ್ನೊಂದು ಏನಪ್ಪ ಅಂದರೆ, ರೈತರಿಗೆ ಗಿಡ ಕೊಡ್ತೀವಿ,
ಹಾಕ್ತೀವಿ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀವಿ. ಇನ್ನೊಂದು ವಾಟ್ಸಪ್ ಗ್ರೂಪ್ ಓಪನ್ ಮಾಡಿದ್ದೀವಿ, ಆ್ಯಪಲ್ ಫಾರ್ಮಿಂಗ್ ಇನ್ ಕರ್ನಾಟಕ ಅಂತ. ಆ ಗ್ರೂಪಲ್ಲಿ ನಮ್ಮ ಕಡೆ ತೊಗೊಂಡೋಗಿ ರೈತರದ್ದು ಗಿಡಗಳು ತೊಗೊಂಡೋಗಿರ್ತಾರಲ್ಲ ಅವ್ರದ್ದೆಲ್ಲ ಒಂದು ಗ್ರೂಪ್ ಮಾಡಿ ಗ್ರೂಪ್ ಮುಖಾಂತರ ಮಾಹಿತಿನ ಕೊಡ್ತಾ ಇದ್ದೀವಿ. ಯಾವ ಟೈಮಲ್ಲಿ ಏನು ಮಾಡಬೇಕು, ಯಾವ ಗೊಬ್ಬರಗಳನ್ನ ಕೊಡಬೇಕು, ಗಿಡಗಳನ್ನ ಯಾವ ರೀತಿ ಬೆಳೆಸಬೇಕು, ನೀರು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಓಕೆ, ಕಟಿಂಗ್ಗಳನ್ನು ಮಾಡೋದು ಯಾವ ರೀತಿ, ಕಟಿಂಗ್ ಆದಮೇಲೆ ಏನು ಮಾಡಬೇಕು ಅನ್ನೋದ್ರ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ರೈತರುಗಳನ್ನು ತಿಳಿಸ್ತಾ ಇದ್ದೀವಿ. ರೈತರಿಗೆ ಏನಾದರೂ ಅವ್ರ ತೋಟದಲ್ಲಿ ಏನಾದರೂ ರೋಗಗಳು ಕಂಡು ಬಂದರೆ ಅವ್ರು ನೇರವಾಗಿ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡ್ತಾರೆ. ನಾವು ಗ್ರೂಪ್ ಮುಖಾಂತರ ರೈತರಿಗೆ ಅನ್ನೋದನ್ನ ಮಾಹಿತಿನ ಕೊಡ್ತಾ ಇದ್ದೀನಿ. ನಾನು ಮಾಡಿರ್ತಕ್ಕಂಥ ಒಂದು ಮಾಹಿತಿಯನ್ನ ಎಲ್ಲ ರೈತರು ಒಂದೇ ಸಲ ನೋಡ್ಬೋದು ಅದನ್ನ. ಆದ್ರೆ ಯಾಕಂದ್ರೆ ಗಿಡ ಕೊಡೋದು ಮುಖ್ಯ ಅಲ್ಲ, ಯಾರು ಬೇಕಾದ್ರೂ ಗಿಡ ಕೊಡ್ತಾರೆ, ಆದರೆ ಗಿಡ ಕೊಟ್ಟ ತಕ್ಷಣ ಮಾಹಿತಿ ಕೊಡಬೇಕು. ಈಗ ನಾನು ಕರ್ನಾಟಕದಲ್ಲಿ ಮೂರು ವರ್ಷ ಆಯ್ತು, ಈಗ ಎಲ್ಲ ಕಡೆ ಸುಮಾರು ಕಡೆ ಎಲ್ಲ ಕೊಟ್ಟಿದ್ದೀನಿ, ಎಲ್ಲ ಆ್ಯಪಲ್ ಕಾಯಿ ಬರ್ತಾ ಇದೆ. ಆದರೆ ಕೆಲವ್ರು ಏನು ಮಾಡ್ತಾ ಅಂದರೆ ಯಾರನ್ನ ಕಳಿಸ್ಬೇಡಿ ಸರ್, ಬಂದರೆ ಉಗ್ರಲ್ಲಿ ಹಿಂಗೆ ಕಟ್ ಮಾಡೋದು, ಫೋಟೋ ತೊಗೊಳೋದು, ಕಾಯಿಗೆ ಕೇಳದೆ ಪಾಳ್ದೆ ಕಾಯಿ ಕೀಳೋದು, ಇಂಥವೆಲ್ಲ ಮಾಡ್ತಾ ಇದ್ದಾರೆ, ದಯವಿಟ್ಟು ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೆ ಅಂತಂದರೆ ಈ ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಇಲ್ಲಿ ಅಂದ್ಬಿಟ್ಟು ಈ ಪೇರೆಸಂದ್ರ ಹತ್ರ ಇದನ್ನ ತೋಟನ ಲೀಸ್ ತಗೊಂಡು ಓಕೆ ಇಲ್ಲಿ ಆ್ಯಪಲ್ ತೋಟನ ಹಾಕಿದ್ದೀನಿ. ಯಾರೇ ಬಂದರೂ ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನೇರವಾಗಿ ಬಂದು ನಮ್ಮ ತೋಟ ನೋಡಿ ಇದ್ರ ಬಗ್ಗೆ ಮಾಹಿತಿ ತೊಗೊಂಡು ಹೋದ್ರೆ ಒಳ್ಳೇದು ಅಂತ. ಯಾಕಂದರೆ ಸುಮ್ಮನೆ ಯೂಟ್ಯೂಬಲ್ಲಿ ನೋಡೋದು, ಫೋನ್ ಮಾಡೋದು, ಮಾಹಿತಿ ತೊಗೊಂಡ್ರೆ ಅದು ಆಗಲ್ಲ. ಅದೆಲ್ಲ ನೀವು ನೇರವಾಗಿ ಬನ್ನಿ. ನಾನು ಶನಿವಾರ ಭಾನುವಾರ ಚಿಕ್ಕಬಳ್ಳಾಪುರಲ್ಲಿ ಇರ್ತೀನಿ, ಗುರುವಾರ ಇರ್ತೀನಿ ಮತ್ತು ಶನಿವಾರ ಭಾನುವಾರ ಇರ್ತೀನಿ. ನೀವು ಬರುವಾಗ ಒಂದ್ಸಲ ಕಾಲ್ ಮಾಡಿಕೊಂಡು ಫೋನ್ ಮಾಡ್ಕೊಂಡು ಬಂದರೆ ನಾನು ಶನಿವಾರ ಬಂದು ಬೆಳಗ್ಗೆ ನಾನು 8ರಿಂದ ಸಾಯಂಕಾಲ 6 ಗಂಟೆವರೆಗೆ ಇರ್ತೀನಿ. ಭಾನುವಾರ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4:15ವರೆಗೆ ಇಲ್ಲೇ ಇರ್ತೀನಿ. ಓಕೆ, ಶನಿವಾರ ಭಾನುವಾರ ಏನಕ್ಕೆ ಕೆಲವರು ಡ್ಯೂಟಿಗಳಿಗೆ ಹೋಗ್ತಾ ಇರ್ತಾರೆ, ರಜಾ ಹಾಕಬೇಕು ಬೇರೆ ಟೈಮಲ್ಲಿ ಅಂದ್ರೆ ಆಗಲ್ಲ. ಅದಕ್ಕೋಸ್ಕರ ಶನಿವಾರ ಭಾನುವಾರ ಕೆಲವರು ಹಾಲಿಡೇ ಇರುತ್ತೆ, ಅದಕ್ಕೋಸ್ಕರ ನಾನು ಶನಿವಾರ ಭಾನುವಾರವನ್ನು ಇಲ್ಲೇ ಇರ್ತೀನಿ. ಬಂದಿರೋ ರೈತರಿಗೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದೇ ಆಗಲಿ ಅಂತಂದ್ರೆ ನಾವು ಸೀಬೆಗಡುಗಳು ಹಾಕಿದ್ದೀವಿ, ತೈವಾನ್ ಪಿಂಕು, ತೈವಾನ್ ವೈಟು, ಜಪನೀಸ್ ರೆಡ್ ಡೈಮಂಡು, ಜಿ ವಿಲಾಸು, ಲಕ್ನೋ 49, ಅಲಹಾಬಾದ್ ಸಫೇದ ಎಲ್ಲ 2 ಲೈನ್ ಹಾಕಿದ್ದೀವಿ. ನಾನು ಏನಕ್ಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿ ರೈತರು ಬಂದ ತಕ್ಷಣ ಅವ್ರು ಪಾಸಿಟಿವ್ ನೆಗೆಟಿವ್ ಅಂದರೆ ಈ ಥರ ಮಾಡಬೇಕು, ಈ ಥರ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಹಾಕಿದ್ದೀನಿ. ಮತ್ತು ಅದನ್ನು ಕಾಯಿ ಬಂದಿದೆ, ದಾಯಿ ಯಾವ ಥರ ಮಾಡ್ಕೋಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಮಾಡ್ಕೋಬೇಕು, ಸಾಲಿನ ಸಾಲಿಗೆ ಮಾಡ್ಕೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಅನ್ನೋದು ನಾನು ತಿಳಿಸೋಕೋಸ್ಕರ ಇಲ್ಲೆಲ್ಲ 2 ಲೈನ್ ಹಾಕಿದ್ರಿ. ಗಿಡ ಕೊಡೋದು ಮುಖ್ಯ ಅಲ್ಲ, ಯಾರು ಬೇಕಾದ್ರೂ ಗಿಡ ಕೊಡ್ತಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದು ತುಂಬಾ ಮುಖ್ಯ. ಇದು ಒಂದು ಸೋಲಾರ್ ಟ್ರ್ಯಾಪ್ ಅಂತ ಇದು. ಓಕೆ, ಸೋಲಾರ್ ಟ್ರ್ಯಾಪ್ ಅಂತಂದ್ರೆ ಇದೇನು ಉಪಯೋಗ ಅಂತಂದ್ರೆ ಸಾಯಂಕಾಲ ಟೈಮಲ್ಲಿ 6 ಗಂಟೆಯಿಂದ 9 ಗಂಟೆ ಟೈಮಲ್ಲೇ ಮಾತ್ರ ಹುಳುಗಳು ಬರೋದು. ಈ ಎಲೆ ಕಡಿಯೋದು, ಕಾಯಿನ ಕಚ್ಚೋದು, ಇಂಥವೆಲ್ಲ ಸಾಯಂಕಾಲ ಟೈಮಲ್ಲಿ ಬರೋದು. ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಸೋಲಾರ್ ಟ್ರ್ಯಾಪ್ ಅನ್ನೋದನ್ನ ಸಾಯಂಕಾಲ 6-6:30 ಆನ್ ಆಗುತ್ತೆ. ಇದು ರಾತ್ರಿ 10 ಗಂಟೆಗೆ ಆಫ್ ಆಗುತ್ತೆ. ಇದು ಓಕೆ, ಆಟೋಮೆಟಿಕ್ ಸೋಲಾರ್ ಇಂದ ತಗೊಂತದ್ದು ಇದು. ಓಕೆ, ಅದರಿಂದ ಏನಾಗುತ್ತೆ ಅಂದ್ರೆ ಇದ್ರ ಒಳಗಡೆ ನಾವು ಸ್ವಲ್ಪ ನೀರು ಇಲ್ಲ ಸ್ವಲ್ಪ ಕೆಮಿಕಲ್ ಹಾಕಿ ನೀರಲ್ಲಿ ಇಟ್ಟರೆ ಹುಳೆಲ್ಲ ಸತ್ತೋಗುತ್ತೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಸತ್ತೋಗಿದೆ ನೋಡ್ಬೋದು. ಇದು ನಾವು ಹಾಕಿ ಆಲ್ಮೋಸ್ಟ್ ಒಂದು 3 ತಿಂಗಳಾಗಿದೆ. ಸ್ಟಾರ್ಟಿಂಗ್ ಹಾಕಿದ ತಕ್ಷಣ ಒಂದೊಂದು ಅರ್ಧ ಕೆಜಿ 3/4 ಕೆಜಿ ಬೀಳ್ತಾ ಇತ್ತು ಒಂದೊಂದು ಹುಳ. ಇದ್ರ ಒಳಗಡೆ ಅಷ್ಟೊಂದು ಹುಳ ಬೀಳ್ತಾ ಇತ್ತು ಇದರಲ್ಲಿ. ಈಗ ಕಡಿಮೆ ಆಗಿದೆ. ಏನೇ ಕಡಿಮೆ ಆಗಿದೆ ಅಂದರೆ ಎಲ್ಲ ಸತ್ತೋಗಿದ್ದಾವೆಲ್ಲ. ಇಡೀ ತೋಟದ ಇರೋದೆಲ್ಲ ಏನು ಹುಳ ಇದಾವಲ್ಲ ಎಲ್ಲ ಸತ್ತೋಗಿದೆ. ಇದರ ಪ್ರತಿಯೊಂದು ರೈತರಿಗೆ ಹೇಳ್ತೀನಿ ನಾನು, ಇದನ್ನ ಎಕರೆಗೆ ಬಂದು ಇಂಥ ಚಿಕ್ಕವಾದರೆ ಒಂದು 2-3 ಹಾಕ್ಕೊಂಡ್ರೆ ಒಳ್ಳೆಯದು. ದೊಡ್ಡ ಬರುತ್ತೆ ಸೋಲಾರ್ ಟ್ರ್ಯಾಪ್ಗಳು, ದೊಡ್ಡ ಪ್ಯಾನಲ್ಗಳು ಬರ್ತವೆ, ಅದಾದರೆ ಒಂದು ಹಾಕ್ಕೊಂಡ್ರೆ ಸಾಕದು. ಇದು ಮತ್ತು ಊಜಿ ಬುಟ್ಟೆಗಳು ಹಾಕಲೇಬೇಕಾಗತ್ತೆ. ಊಜಿ ಬುಟ್ಟೆಗಳು ಮತ್ತು ಸೋಲಾರ್ ಟ್ರ್ಯಾಪಲ್ಲಿ ಹಾಕ್ಕೊಂಡ್ರೆ ಕಾಯಿಗಳನ್ನ ನಾವು ಉಳಿತಾಯ ಮಾಡ್ಕೋಬೋದು. ಇಲ್ಲ ಬರೀ ನಾವು ಹಂಗೆ ಮಾಡ್ತೀವಿ ಅಂದರೆ ಆಗಲ್ಲ ಅದು. ಯಾಕಂದರೆ ನಾವು ಬಿಡೋದಲ್ಲ ಹುಳುಗಳನ್ನ, ಅವು ತಾನೇ ಬರ್ತಾವೆ, ಕಣ್ಣಿಗೆ ಕಾಣಲ್ಲ. ಅವು ಯಾವಾಗ ಬರ್ತಾವೆ, ಯಾವಾಗ ಗಿಡಗಳನ್ನ ಕಡಿತಾವೆ, ಎಲೆಗಳನ್ನ ಕಡಿತಾವೆ, ಕಾಯಿಗಳನ್ನ ಕಡಿತಾವೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಮುಂಚಿತವಾಗಿ ನಾವು ಇಂಥವೆಲ್ಲ ಹಾಕ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಲಕ್ಷಗಟ್ಟಲೆ ಬೇರೆ ಬೇರೆ ಕಡೆ ದುಡ್ಡೆಲ್ಲ ಖರ್ಚು ಮಾಡ್ತೀವಿ. ಇದೇನೋ ಒಂದು 1500-1600 ರೂಪಾಯಿ ಆಗುತ್ತೆ. ಊಜಿ ಬುಟ್ಟೆ 150 ರೂಪಾಯಿ ಆಗುತ್ತೆ. ಊಜಿ ಬುಟ್ಟೆಗಳನ್ನು 1 ಎಕರೆಗೆ ಒಂದು 15 ಹಾಕ್ಕೊಂಡ್ರೆ ಯಾವುದೇ ರೀತಿ ಊಜಿಗಳ ಸಮಸ್ಯೆ ಇಲ್ಲ. ನಾವು ಹಾಕಿದ್ದೀವಿ, ಎಷ್ಟೊಂದು ಹುಳ ಬಿದ್ದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇದಕ್ಕೆ ನಾವು ಈ ಊಜಿ ಬುಟ್ಟೆಗಳನ್ನ ಹಾಕಿದ್ದೀವಿ, ಫ್ರೂಟ್ ಪ್ಲೇಟ್ ಟ್ರ್ಯಾಪ್ಸ್ ಅಂತ. ಇದು ಇಂಗ್ಲೀಷಲ್ಲಿ ಫ್ರೂಟ್ ಪ್ಲೇಟ್, ನಾವು ಕನ್ನಡದಲ್ಲಿ ಊಜಿ ಬುಟ್ಟೆಗಳು ಅಂತೀವಿ. ಈ ಊಜಿ ಬುಟ್ಟು ಹಾಕಿರೋದ್ರಿಂದ ನೋಡಿ ಕಾಯಿಗಳ ಸಂಖ್ಯೆ ಎಷ್ಟೊಂದು ಬಂದಿದೆ ನೋಡ್ಬೋದು. ಯಾವುದೇ ರೀತಿ ಕಾಯಿಗಳನ್ನು ಡ್ಯಾಮೇಜ್ ಆಗ್ತಾ ಇಲ್ಲ ನಮಗೆ. ಇಲ್ಲಿ ನೋಡ್ಬೋದು ನೀವು ಎಷ್ಟೊಂದು ಕಲರ್ ಬಂದಿದೋ, ಎಷ್ಟೊಂದು ಸೈಜ್ ಬಂದಿದೆ ಕಾಯಿ. ಇದು ಯಾವುದೇ ರೀತಿ ಕಾಯಿಗಳು ಡ್ಯಾಮೇಜ್ ಆಗಿಲ್ಲ. ಏನಕ್ಕೆ ಆಗಿಲ್ಲ ಅಂದರೆ ಬಿಕಾಸ್ ಆಫ್ ಈ ಊಜಿಗಳು ಅನ್ನೋದು ಇದ್ರ ಒಳಗಡೆ ಬಿದ್ದು ಸತ್ತೋಗಿದ್ದಾವೆ. ಇಲ್ಲಿ ನೋಡ್ಬೋದು ಈ ಬಿಸ್ಕೆಟ್ ಅಲ್ಲಿ ಇರಕ್ಕಂತ ಕೆಮಿಕಲ್ ಆ ವಾಸನೆಯನ್ನ ಕುಡಿದು ಸತ್ತೋಗುತ್ತೆ. ಇವೆಲ್ಲ ನೋಡ್ಬೋದು ನೀವು. 1 ಎಕರೆಗೆ 10-15 ಊಜಿ ಬುಟ್ಟೆಗಳನ್ನ ಹಾಕೊಂಡ್ರೆ ಕಾಯಿಗಳನ್ನ ಉಳಿತಾಯ ಮಾಡ್ಕೋಬಹುದು. ಕಾಯಿ ಬಂದಾಗ ಮಾತ್ರ ಹಾಕ್ಬೇಕಷ್ಟೇ. ಅದು ಹೂವು ಪಿಂದೆ ಸ್ಟಾರ್ಟಿಂಗ್ ಆದಕ್ಕಿಂತ ಹಾಕೊಂಡ್ರೆ ಕಾಯಿಗಳ ಸಂಖ್ಯೆ ಅನ್ನೋದು ನಮಗೆ ಜಾಸ್ತಿ ಅನ್ನೋದು ಬರುತ್ತೆ. ನಮಗೆ ಯಾವುದೇ ರೀತಿ ಕಾಯಿಗಳ ಸಂಖ್ಯೆನೂ ಡ್ಯಾಮೇಜ್ ಆಗೋದಿಲ್ಲ. ಊಜಿ ಬುಟ್ಟೆ ಹಾಕಿರೋದ್ರಿಂದ ನೋಡಿ ಕಾಯಿಗಳ ಸಂಖ್ಯೆ ಅನ್ನೋದು ಜಾಸ್ತಿ ಬಂದಿದೆ. ಕಾಯಿ ಅನ್ನೋದು ಉದುರೋದಿಲ್ಲ. ಮತ್ತೆ ಕಾಯಿಗೆ ಶೈನಿಂಗ್ ನೋಡಿ ಎಷ್ಟೊಂದು ಶೈನಿಂಗ್ ಬಂದಿದೆ. ಒಂದು ಊಜಿ ಹುಳ 100 ಕಾಯಿನ ಡ್ಯಾಮೇಜ್ ಮಾಡ್ತದೆ. ಅಂಥದ್ರಲ್ಲಿ ಇಷ್ಟೊಂದು ಹುಳ ಅನ್ನೋದು ಬಿದ್ದೋಗಿದೆ ನೋಡಿ ಒಳಗಡೆ. ಏನಿಲ್ಲ ಅಂತಂದ್ರೂ ಒಂದು 100-120 ಹುಳ ಅನ್ನೋದು ಇದ್ರ ಒಳಗಡೆ ಬಿದ್ದೋಗಿ
ಸತ್ತೋಗಿದೆ ನೋಡ್ಬೋದು ನೀವು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ M111 ಸಕ್ಸಸ್ ಅನ್ನೋದನ್ನ ಮಾಡಿದ್ದೀನಿ. ನೋಡ್ಬೋದು ಗಿಡ ತುಂಬಾ ಕಾಯಿ ಇದೆ ನೋಡ್ಬೋದು ನೀವು. M111 ವೆರೈಟಿ, ಅನ್ನ ವೆರೈಟಿ, ಬಿಸಿಲು ವಾತಾವರಣಕ್ಕೆ ಸಂಬಂಧಪಟ್ಟಿರಕ್ಕಂತ ವೆರೈಟಿ. ಸರ್ ಎಲ್ಲಾ ವೆರೈಟಿ ಆಪಲ್ ಗಿಡಗಳು ನಿಮ್ಮ ಹತ್ರ ಇದಾವೆ, ಬಟ್ ಕರ್ನಾಟಕದಲ್ಲಿ ಎಲ್ಲಾ ಭಾಗದಲ್ಲಿ ಹಾಕ್ಬೋದಾ? ನೋಡಿ ಎಲ್ಲಾ ಭಾಗದಲ್ಲೂ ಹಾಕ್ಬೋದು. ಇಡೀ ಕರ್ನಾಟಕದಲ್ಲಿ ಸುಮಾರು ಜನ ಎಲ್ಲ ಹಾಕಿದ್ದಾರೆ, ನಾವು ಎಲ್ಲ ಕಡೆನೂ ಕೊಟ್ಟಿದ್ದೇವೆ. ಸಕ್ಸಸ್ ಅನ್ನೋದು ಕಂಡು ಬರ್ತಾ ಇದೆ, 100% ಬಂದಿದೆ. ನಾನು ಬಂದಿರೋದನ್ನ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಇದು ಏನಕ್ಕೆ ಸಕ್ಸಸ್ ಆಗ್ತಾ ಇದೆ ಅಂತಂದ್ರೆ, ಕೆಲವರು ಹಿಮಾಚಲಿಂದ ಬರೀ ಕಡಿಗಳು ತಗೊಂಬಂದು ಹಾಕ್ತಾರೆ, ಅದು ಸಕ್ಸಸ್ ಆಗಲ್ಲ. ನಾವು ಅಲ್ಲಿಂದ ಕಡಿಗಳು ತಗೊಂಬಂದು ನಾವು ಬಿಸಿಲು ವಾತಾವರಣದಲ್ಲಿ ಬೆಳೆಸಿ, ಇಲ್ಲೇ ಬೆಳೆಸಿ ನಾವು ನಮ್ಮ ಕರ್ನಾಟಕದಲ್ಲಿ ಆಂಧ್ರ ಭಾಗದಲ್ಲಿ ಗಿಡಗಳನ್ನ ಬೆಳೆಸಿ ರೈತರು ಕೊಡೋದ್ರಿಂದ ಮೆಚೂರ್ಡ್ ಆಗುತ್ತೆ. ಬೇರೆ ಅನ್ನೋದನ್ನು ಉತ್ಪತ್ತಿ ಆದ್ಮೇಲೆ ಗಿಡ ಸ್ವಲ್ಪ ಬೆಳವಣಿಗೆ ಬಂದ್ಮೇಲೆ ಕೊಟ್ಟಿರೋದ್ರಿಂದ ಎಲ್ಲ ಅನ್ನೋದು ಸಕ್ಸಸ್ ಅನ್ನೋದು ಬರುತ್ತೆ 100%. ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇದು ಬಂದು ಅನ್ನ ವೆರೈಟಿ ಗಿಡಗಳು ಇವೆಲ್ಲಾನು. ಹಾಂ ಸರ್. ಓಕೆ, ಜಾಸ್ತಿ ಪ್ರಮಾಣದಲ್ಲಿ ನಾವು ಅನ್ನ ವೆರೈಟಿಗಳನ್ನ ಜಾಸ್ತಿ ಕೊಡ್ತೀವಿ. ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದ್ರೆ HRM99, ಹರ್ಮನ್ 99 ಅಂತ. ಇದು ಬಂದು ಡೋರ್ಸೆಟ್ ಗೋಲ್ಡನ್ ವೆರೈಟಿ ಅಂತ. ಇದು ಈ 3 ವೆರೈಟಿಗಳು ನಾವು ನಮ್ಮ ಇಡೀ ಕರ್ನಾಟಕ ಆಗಲಿ 4 ರಾಷ್ಟ್ರಗಳಿಗೆ ಎಲ್ಲಾನು ಕೊಡ್ತೀವಿ ನಾವು. ಅದೇ 3 ವೆರೈಟಿಗಳು ಕೊಡ್ತೀವಿ, ಅನ್ನ, ಹರ್ಮನ್, ಡೋರ್ಸೆಟ್. ಈಗ ನೋಡಿದಾರಲ್ಲ ಗಿಡಗಳೆಲ್ಲನು ನೋಡಿ. ಇದು ಬಂದು ಆ್ಯಕ್ಚುಲಿ ಬಂದು ಇದು ಬ್ರ್ಯಾಂಚ್ ಅಷ್ಟೇ ನಮ್ದಿದು. ಓಕೆ, ಇನ್ನೊಂದು ಬ್ರ್ಯಾಂಚಲ್ಲಿ ಧರ್ಮವರಂ ಬ್ರ್ಯಾಂಚಲ್ಲಿ ಗಿಡಗಳನ್ನ ಆಲ್ಮೋಸ್ಟ್ ಏನಿಲ್ಲ ಅಂದರೂ 60,000 ರಿಂದ 70,000 ಸಸಿಗಳನ್ನ ನಾವು ರೆಡಿ ಮಾಡ್ತೀವಿ. ಇದನ್ನು ಎಲ್ಲ ಕಡೆನೂ ಸಪ್ಲೈ ಮಾಡ್ತೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಏನಿಲ್ಲ ಅಂದರೂ 3,000 ರಿಂದ 4,000 ಗಿಡಗಳು ರೆಡಿ ಇದ್ದಾವೆ ನಮಗೆ. ಓಕೆ, ನಮ್ಮದು ಕಂಟಿನ್ಯೂ ಹೋಗ್ತಾ ಇರ್ತದೆ. ಇದು ಸೀಸನ್ ವೈಸ್ ಅಲ್ಲ, ಇದು 360 ದಿನ ನಾವು ಈ ಆ್ಯಪಲ್ ಗಿಡಗಳನ್ನ ನಾವು ಬೆಳೆಸಿ ನಾವು ರೈತರಿಗೆ ಅನ್ನೋದನ್ನ ಸೇಲ್ ಮಾಡ್ತಾ ಇರ್ತೀವಿ. ಇದಕ್ಕೂ ಸೀಸನ್ ನಾಟಿ ಮಾಡೋದಕ್ಕೆ ಯಾವುದೇ ರೀತಿ ಸೀಸನ್ ಇಲ್ಲ. ಸುಮಾರು ಜನ ಬರೀ ಡಿಸೆಂಬರ್ ಜನವರಿ ಅಂತಾರೆ. ನಾವು ಏಪ್ರಿಲ್ ತಿಂಗಳು ಬಿಟ್ಟು 11 ತಿಂಗಳು ನಾವು ಆ್ಯಪಲ್ ಗಿಡಗಳನ್ನ ಸೇಲ್ ಮಾಡ್ತೀವಿ. ಏನಕ್ಕಂತಂದ್ರೆ ನಾವು ಬಿಸಿಲು ಬೆಳೆಸಿರೋದ್ರಿಂದ ಎಲ್ಲಿ ಬೇಕಾದ್ರೂ ಹಾಕೊಂಡು ನಾಟಿ ಮಾಡ್ಕೋಬಹುದು. ನೋಡಿ, ಒಳ್ಳೆ ಸಸಿಗಳನ್ನ ನಾವು ತಯಾರಿ ಮಾಡಿ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ರೈತರು ಏನು ಮಾಡಬೇಕು ಅಂದರೆ, ಒಂದ್ಸಲ ಬಂದು ನರ್ಸರಿನ ಭೇಟಿ ಮಾಡಿ ಗಿಡಗಳು ನೋಡ್ಬೋದು. ನಾವು ಹಾಕಿರೋಕ್ಕಂಥ ಗಿಡಗಳು ನೋಡಿ ಮಾಹಿತಿ ತಗೊಂಡು ಬೆಳೆದ್ರೆ ಒಳ್ಳೆಯದು. ಬರೀ ಸುಮ್ಮನೆ ಫೋನಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿ ಆರ್ಡರ್ ಮಾಡಿದ್ರೆ ಆಗಲ್ಲ ಅದು. ಓಕೆ, ವೆರೈಟಿ ಗ್ಯಾರಂಟಿ ಕೊಡೋದು ನಮ್ಮ ಜವಾಬ್ದಾರಿ. ಯಾಕಂದರೆ ನಿಮ್ಮ ಕಣ್ಣು ಮುಂದೆ ನಾವು ಗಿಡಗಳನ್ನ ತೋರಿಸ್ತೀವಿ, ಯಾವ ವೆರೈಟಿ ಯಾವ ಥರ ಇದೆ, ಹೇಗಿದೆ ಅನ್ನೋದನ್ನು 100% ನಾವು ಇಲ್ಲಿ ತಿಳಿಸ್ಕೊಡ್ತೀವಿ. ಇಲ್ಲಿ ಬಂದ ತಕ್ಷಣ ಮಾಹಿತಿ ಕೊಡ್ತೀವಿ. ಕಟಿಂಗಲ್ಲಿ ಯಾವ ರೀತಿ ಮಾಡಬೇಕು, ಕಟಿಂಗ್ ಆದಮೇಲೆ ಏನು ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ತೊಗೊಂಡ ಮೇಲೆ ನೀವು ಬೆಳೆ ಮಾಡಬೇಕು. ನಮಗೆ ಇಲ್ಲಾಂದರೆ ಒಂದು 10-20 ಗಿಡ ತೊಗೊಂಡು ನಾಟಿ ಮಾಡ್ಕೊಳ್ಳಿ. ನೀವು ಎಕರೆಗಟ್ಟಲೆ ಮಾಡಬೇಡಿ. ಒಂದು 10-20 ಗಿಡ ತೊಗೊಂಡೋಗಿ ನಾಟಿ ಮಾಡಿ 1 ವರ್ಷ ಆದಮೇಲೆ ತಿರ್ಗಾ ಬಂದು ಗಿಡ ತೊಗೊಂಡೋಗಿ ನಾಟಿ ಮಾಡಿ. ನಮ್ಮ ಹತ್ರ ಯಾವತ್ತೂ ಗಿಡಗಳು ಅನ್ನೋದನ್ನ ಆ್ಯಪಲ್ ಗಿಡ ಅವೈಲೇಬಲ್ ಇರುತ್ತೆ. ಓಕೆ, ನಾವು ವರ್ಷಕ್ಕೆ ಏನಂದ್ರೆ 1 ರಿಂದ 1.5 ಲಕ್ಷ ಅನ್ನೋದು ಗಿಡಗಳನ್ನ ರೆಡಿ ಮಾಡ್ತೀವಿ. ಅದರಿಂದ ನಮಗೆ ಯಾವತ್ತೂ ನಿಮ್ಗೆ ಆ್ಯಪಲ್ ಗಿಡ 100% ಸಿಗುತ್ತೆ. ಬೆಂಗಳೂರಿಂದ 70 ಕಿಲೋಮೀಟರ್ ಆಗುತ್ತೆ ಪೇರೇಸಂದ್ರ ಅಂತ. ನ್ಯಾಷನಲ್ ಹೈವೇ ಬೆಂಗಳೂರು ಟು ಹೈದರಾಬಾದ್ ರೋಡಲ್ಲಿದೆ. ಇನ್ನೊಂದು ನರ್ಸರಿ ಬಂದು ಧರ್ಮವರಮಲ್ಲಿದೆ, ಮೇನ್ ರೋಡಲ್ಲಿದೆ, ಪುಟ್ಪರ್ತಿ ರೋಡಲ್ಲಿದೆ. ಅದು ಸಹಿತ ಆ ನರ್ಸರಿ ಸಹಿತ ಗಿಡ ಅವೈಲೇಬಲ್ ಇದೆ. ಆಂಧ್ರದವ್ರು ಯಾರೋ ಬೇಕು ಅಂತಂದರೆ ಅಲ್ಲಿ ಸಿಗುತ್ತೆ. ನಮ್ಮ ಕರ್ನಾಟಕದವ್ರ ಜನ ಬೇಕು ಅಂದರೆ ನ್ಯಾಷನಲ್ ಇಲ್ಲಿ ಬಂದರೆ ಕಾಯಿಗಳು ನೋಡ್ಬೋದು, ಗಿಡ ನೋಡ್ಬೋದು, ಮತ್ತು ಅವ್ರ ಕಣ್ಣು ಮುಂದೆ ಗಿಡನೂ ಇರುತ್ತೆ, ಗಿಡನೂ ತೊಗೊಂಡೋಗಿ ನಾಟಿ ಮಾಡ್ಕೋಬೋದು.